ಸಂದೇಶವನ್ನು ಸಾರುತ್ತಿರುವ ಭಗವಾನ್ ಆದಿತ್ಯದೇವನು ಉದಿಸುತ್ತಿರುವ ಈ ಪವಿತ್ರವಾದ ವೇಳೆಯಲ್ಲಿ ಆತನಿಗೆ ನಮಸ್ಕರಿಸುತ್ತಾ ಮುಂದೆ ಸಾಗಬೇಕಾದಂತಹ ಸ್ಥಳಗಳ ಬಗ್ಗೆ ನನ್ನಲ್ಲೇ ಯೋಚಿಸಲಾರಂಭಿಸಿದ್ದೇನೆ. ಇಂದ್ರಪ್ರಸ್ಥದಲ್ಲಿ ನಾವು ವಾಸ ಮಾಡಲಾರಂಭಿಸಿದ ಮೇಲೆ ಪೂಜ್ಯರಾದಂತಹ ನಾರದರು ಇಂದ್ರಪ್ರಸ್ಥಕ್ಕೆ ಆಗಮಿಸಿದರು. 5 ಪಾಂಚಾಲೆಯನ್ನು ವಿವಾಹವಾದರು. ನಿಬಂಧನೆಯಂತೆ ನೀವು ಜೊತೆಯಾಗಿರುವುದು ಯುಕ್ತವೆಂದು ಹೆಣ್ಣಿಗಾಗಿ ಮಡಿದಂತಹ ಆ ಸುಂದೋಪಸುಂದರ ಕಥೆಯನ್ನು ವಿವರವಾಗಿ ನಮಗೆ ತಿಳಿಸಿದ್ದರಿಂದ ವರ್ಷಕ್ಕೆ ಒಬ್ಬನ ಜೊತೆಯಲ್ಲಿ ಇರುವುದು ವಿಹಿತವೆಂದು ನಿಶ್ಚಯಿಸಿಕೊಂಡಂತಹ ನಾವು ಕ್ರಮಪ್ರಾಪ್ತವಾಗಿ ಆಕೆಯನ್ನು ಅನುಭವಿಸುತ್ತಾ ಬಂದಿದ್ದೆವು. ಸಜ್ಜಾಗ್ರಹದಲ್ಲಿ ಆಕೆಯೊಂದಿಗೆ ಒಬ್ಬನಿದ್ದರೆ ಅಲ್ಲಿಗೆ ಪ್ರವೇಶಿಸಿದವನು
ವರ್ಷ ಪರ್ಯಂತ ತೀರ್ಥಾಟನೆಯನ್ನು ಕೈಗೊಳ್ಳಬೇಕೆಂಬ ನಿಬಂಧನೆಯನ್ನು ಮಾಡಿಕೊಂಡಿದ್ದೆವು. ಆ ನಿಬಂಧನೆಯನ್ನು ಪಾಲಿಸುವಂತಹ ಅವಕಾಶವೇ ನನಗೆ ಒದಗಿ ಬಂತಲ್ಲ. ರಾತ್ರಿಯ ಹೊತ್ತಿನಲ್ಲಿ ಭೂಸುರರ ಗೋಧನವನ್ನು ಅಪಹರಿಸುವುದಕ್ಕಾಗಿ ತಸ್ಕರರು ಪ್ರವೇಶಿಸಿದ್ದಾರೆ. ಅಗ್ರಹಾರದಲ್ಲಿ ಕೋಲಾಹಲವನ್ನುಂಟು ಮಾಡಿದ್ದಾರೆ ಎಂದು ಬ್ರಾಹ್ಮಣರು ದೂರಿಟ್ಟಾಗ ಕ್ಷತ್ರಿಯನಾಗಿ ಅವರನ್ನು ರಕ್ಷಿಸಬೇಕಾದ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿ ಅಣ್ಣನಾದ ಧರ್ಮಜನು ಪಾಂಚಾಲಿಯೊಂದಿಗೆ ಸಜ್ಜಾಗ್ರಹದಲ್ಲಿದ್ದರು. ಅನಿವಾರ್ಯವಾಗಿ ಪ್ರವೇಶವನ್ನು ಮಾಡಿ ಆಯುಧಾದಿಗಳನ್ನು ಸಂಗ್ರಹಿಸಿಕೊಂಡು ನಾನು ಹೊರಡಬೇಕಾಗಿತ್ತು. ನಮ್ಮೊಳಗಾದಂತಹ ಒಪ್ಪಂದದಂತೆ ತೀರ್ಥಾಟನೆಗೆ ಹೊರಟು ನಿಂತಾಗ ಅಣ್ಣ ಸಮಾಧಾನವನ್ನು ಹೇಳಿದ್ದ. ಇತರರಿಗೆ ನಮ್ಮ ಜೀವನ ಕ್ರಮ ಅನುಸರಣೀಯವಾಗಬೇಕು ಎಂದು ನಿಶ್ಚಯಿಸಿಕೊಂಡಂತಹ ನಾವು ಯಾವುದೇ ಕಾರಣಕ್ಕೂ ಅದನ್ನು ಉಪೇಕ್ಷಿಸಕೂಡದು ಎಂದು ಅಣ್ಣನಲ್ಲಿ ಹೇಳಿ ತೀರ್ಥಾಟನೆಗೆ ಹೊರಟು ನಿಂತವ ನಾನು. ಗಂಗಾ ನದಿಯನ್ನು ಉತ್ತರಿಸುತ್ತಿದ್ದಾಗ ನನಗಾದ ಅನುಭವವೇ ವಿಶೇಷ. ಸ್ನಾನಕ್ಕಾಗಿ ಗಂಗೆಯಲ್ಲಿ ಇಳಿದರೆ ಯಾವುದೋ ಆಕರ್ಷಣೆಗೆ ಒಳಗಾಗಿ ನಾಗಲೋಕವನ್ನು ನಾನು ಸೇರಿದ್ದೆ. ಅಲ್ಲಿ ಶೇಷಕುಮಾರಿಯಾದಂತಹ ಲೋಪಿ ನನ್ನನ್ನು ಕಂಡು ಆಕೃಷ್ಟಳಾದಳೆಂದು, ಅವಳೇ ನನ್ನನ್ನಲ್ಲಿಗೆ ಒಯ್ದಳೆಂದು ತಿಳಿದು ಬಂದುದರಿಂದ ಶೇಷನ ಒಪ್ಪಿಗೆಯಂತೆ ಆಕೆಯನ್ನು ಗಾಂಧರ್ವ ರೀತ್ಯ ವಿವಾಹವಾಗಿ ಸದ್ಯೋಜಾತ ಪುತ್ರರನ್ನು ಪಡೆದು ಮರಳಿ ಭೂಲೋಕವನ್ನು ಸೇರಿದ್ದೇನೆ. ವಿಶಾಲವಾದಂತಹ ಭರತಖಂಡದಲ್ಲಿರುವ ಅನೇಕ ದಿವ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದ್ದೇನೆ. ಕ್ಷೇತ್ರಾಧಿಪನನ್ನು ಆರಾಧಿಸಿ ಪುಣ್ಯವಾಹಿನಿಗಳಲ್ಲಿ ಮಿಂದು ಕೃತಾರ್ಥನಾಗಿದ್ದೇನೆ ಎಂಬ ವಿಶ್ವಾಸಗೊಂಡು ಮುಂದೆ ಮುಂದೆ ಸಾಗಿ ಬಂದಿದ್ದೇನೆ. ನಾನಾ ಜೀವನ ಕ್ರಮಗಳುಳ್ಳ, ನಾನಾ ಭಾಷೆಗಳನ್ನು ಹೊಂದಿರುವ, ನಾನಾ ಸಂಪ್ರದಾಯಗಳನ್ನು ಅನುಷ್ಠಾನಕ್ಕೆ ತರುತ್ತಿರುವ ಎಷ್ಟೋ ಮಂದಿಗಳ ಪರಿಚಯವೂ ನನಗಾಗಿದೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ ದೇವರನ್ನು ಕಾಣುವ ಸಂಸ್ಕಾರವುಳ್ಳವರ ಸಂದರ್ಶನದ ಭಾಗ್ಯವೂ ನನಗೆ ಪ್ರಾಪ್ತವಾಗಿತ್ತು. ನಮ್ಮಣ್ಣ ಯುಧಿಷ್ಠಿರ ಚಕ್ರವರ್ತಿಯಾಗುವ ಹೊತ್ತಿಗೆ ಇಂತಹ ವಿಚಾರಗಳನ್ನೆಲ್ಲ ನಾವು ಸಂಗ್ರಹಿಸಬೇಕಾದ್ದು ಅಗತ್ಯವೆಂದು ನಮಗೆ ಈ ರೀತಿಯ ಪರ್ಯಟನದ ಒಂದು ಯೋಗವನ್ನು ಭಗವಂತನೇ ಒದಗಿಸಿಕೊಟ್ಟನೇನು. ಉತ್ತರದಿಂದ ಹೊರಟಿರುವ ನಾನು ದಕ್ಷಿಣಾಭಿಮುಖವಾಗಿ ಬರುತ್ತಾ ಬರುತ್ತಾ ಈ ಕ್ಷೇತ್ರವನ್ನು ಸೇರಿದೆನೆ. ಶ್ರೀರಾಮನು ಈ ಪ್ರದೇಶದಲ್ಲಿ ತನ್ನ ಧನುಸ್ಸನ್ನು ಊರಿದ್ದನಂತೆ. ಆದುದರಿಂದಲೇ ಧನುಷ್ಕೋಟಿ ಎಂದು ಈ ಕ್ಷೇತ್ರಕ್ಕೆ ಹೆಸರಾಯಿತೆಂದು ಶ್ರೀರಾಮನಿಂದ ಸ್ಥಾಪಿತವಾದಂತಹ ಈಶ್ವರದೇವನನ್ನು ಪೂಜಿಸಿದಾಗ ಜೀವನಕ್ಕೆ ಕೃತಾರ್ಥತೆಯ ಸುಯೋಗ ಸಿದ್ಧಿಸುವುದೆಂದು ಹಿರಿಯರ ಹೇಳಿಕೆ. ರಾಮೇಶ್ವರನಿಗೆ ನಮಸ್ಕರಿಸಿದ್ದೇನೆ. ಧನುಷ್ಕೋಟಿಯಲ್ಲಿ ಸ್ನಾನವನ್ನು ಮಾಡಿದ್ದೇನೆ. ಇದೇ ಸ್ಥಳದಲ್ಲವೇ ಶ್ರೀರಾಮ ಸೇತುಬಂಧನದ ಮಹಾ ಕಾರ್ಯವನ್ನು ನಡೆಸಿದರು. ಆದುದರಿಂದ ಕಪಿಕಟಕವನ್ನು ಕೂಡಿಕೊಂಡು ಶ್ರೀರಾಮಚಂದ್ರ ಈ ಕಡಲ ತಡೆಗೆ ಬಂದು ಇಲ್ಲಿಯೇ ಸೇತುಬಂಧದ ಮಹಾಕಾರ್ಯವನ್ನು ನಡೆಸುವುದಕ್ಕೆ ತನ್ನವರಿಗೆ ಆಜ್ಞೆಯನ್ನು ನೀಡಿದ್ದನಂತೆ. ಶ್ರೀರಾಮ ಸೇವಾ ದುರಂಧರರಾದ ಅನೇಕ ಕಪಿಗಳು ಒಂದಾಗಿ ಇಲ್ಲೊಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ತುಂಡಾಗಿರುವಂತಹ ಸೇತುವೆ ಕಾಣಿಸುತ್ತಿದೆ. ಶ್ರೀರಾಮಚಂದ್ರನ ತನ್ನ ಅದ್ಭುತವಾದಂತಹ ವ್ಯಕ್ತಿತ್ವದಿಂದ ಯಾವುದನ್ನಾದರೂ ಸಾಧಿಸುವುದಕ್ಕೆ ಸಮರ್ಥನೇ ಹೌದು. ಆದರೆ ಈ ಸೇತುಬಂಧದ ರಹಸ್ಯ ಏನಿರಬಹುದು? ಕೇವಲ ತೀರ್ಥಾಟನೆಗಾಗಿ ನಾನು ಹೊರಟವನಾದರೂ
ಅಲ್ಲಲ್ಲಿರುವಂತಹ ವಿಶೇಷಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಮೂಲಕವಾಗಿ ವಿಶೇಷವಾದಂತಹ ಬೆಳಕು ನಮ್ಮ ಜೀವನಕ್ಕೆ ಚೆಲ್ಲಬಹುದಾಗಿದ್ದರೆ ಅದನ್ನು ಲಕ್ಷಿಸಬಹುದು ಎಂದು ಭಾವಿಸಿದವ. ಈ ಸೇತುಬಂಧದ ಹಿನ್ನೆಲೆ ಏನು, ಅದು ಇಲ್ಲಿಯೇ ಆಗಬೇಕಾದಂತಹ ಅಗತ್ಯವೇನು ಇತ್ಯಾದಿ ವಿಚಾರಗಳನ್ನು ವಿಮರ್ಶಕ ಬುದ್ಧಿಯಿಂದ ಚಿಂತಿಸುತ್ತಾ ಒಂದು ನಿರ್ಣಯಕ್ಕೆ ಬರೋಣ ಎಂದರೆ ಸಮರ್ಪಕವಾಗಿ ಸಮಾಧಾನವನ್ನು ಹೇಳುವವರು ಇಲ್ಲಾರೂ ಇಲ್ಲ. ಇಲ್ಲಿಗೆ ಬರುವವರೆಲ್ಲರೂ ತೀರ್ಥಸ್ನಾನ, ಕ್ಷೇತ್ರಾಧಿಪನ ಸಂದರ್ಶನ, ಪಾಪ ನಿವಾರಣ ಇತ್ಯಾದಿ ಲಕ್ಷ್ಯಗಳನ್ನೇ ಇಟ್ಟುಕೊಂಡವರಲ್ಲದೆ ನಮ್ಮಂಥವರಿಗೆ ತಿಳಿಯ ಹೇಳುವಂತಹ ವ್ಯಕ್ತಿಯಾದರೂ ಯಾರಿದ್ದಾನೆ? ಓ, ಇಲ್ಲೊಂದು ಕಪಿ ಕಾಣಿಸುತ್ತಿದೆ. ರಾಮ ಶ್ರೀರಾಮ. ಯಾವುದು ಎಲ್ಲಿರಬೇಕೋ ಅಲ್ಲಿದ್ದರೆ ಚೆನ್ನಾಗಿರ್ತದೆ. ರಘುರಾಮ ಸೀತಾರಾಮ. ವನದಲ್ಲಿ ಇರಬೇಕಾದಂತಹ ಈ ವನೇಚರ ವನದಿಯ ಬಳಿಯಲ್ಲಿರುವುದೇಕೋ ಅರ್ಥವಾಗುವುದಿಲ್ಲ. ರಾಮ 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 ರಾಮ. ಏನೋ ಬಾಯಿಯಲ್ಲಿ ಗುಣುಗುಟ್ಟುತ್ತಿದೆ ಎಂಬುದು ಸ್ಪಷ್ಟವಾಗುತ್ತಿದೆ. ಮಾತು ಬಲ್ಲವನಿರಬಹುದು ಎಂದು ತರ್ಕಿಸಿದರೆ ನನ್ನ ತರ್ಕ ವ್ಯರ್ಥವಾಗಲಾರದು. ಆದುದರಿಂದ ಮಾತನಾಡಿಸೋಣ. ಉತ್ತರ ಕೊಡದೇ ಇದ್ದರೆ ಮಂಗನಲ್ಲಿ ಮಾತನಾಡಿಸಿದ್ದಲ್ಲ ಅಂತ ತಿಳ್ಕೊಂಡ್ರಾಯ್ತು. ಪ್ರಭು ಮಾತನಾಡಿಸಿ. ಅಯ್ಯ, ನಿನ್ನನ್ನು ನೋಡಿದಾಗ ಮಾತು ಬಲ್ಲವನಿರಬಹುದು ಎಂಬ ತರ್ಕದಿಂದ ವಿಷಯವನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಪ್ರಶ್ನಿಸುತ್ತಿದ್ದೇನೆ. ನನ್ನನ್ನೇ ವಿಚಾರಿಸಿದೆಯಾ? ಅಯ್ಯ, ನೀನು ಯಾರು? ಆಕೃತಿಯಿಂದ ನಿನ್ನನ್ನು ಕಪಿಯೆಂದು ನಾನು ತಿಳಿದುಕೊಂಡಿರುವೆನಾದರೂ ಕಪಿವರ್ಗದಲ್ಲಿ ಬಹಳ ಪ್ರಮುಖರಿದ್ದಾರೆ ಎಂಬುದನ್ನು ಕೇಳಿಬಲ್ಲವ. ಓಹೋ, ಈ ಸ್ಥಳಕ್ಕೂ ಕಪಿಗಳಿಗೂ ನಿಕಟವಾದಂತಹ ಸಂಬಂಧ ಇದೆ. ಹೌದಪ್ಪ. ವನದಿಯ ಬಳಿಯಲ್ಲಿ ವನಚರನಾಗಿರುವ ನೀನಿರುವುದನ್ನು ಕಂಡಾಗ ಆಶ್ಚರ್ಯವಾಯಿತು. ಮೇಲಿನಿಂದ ಸೂರ್ಯ ತನ್ನ ಕಿರಣವನ್ನು ತೀಕ್ಷ್ಣವಾಗಿ ಬೀರಿ ಕೆಳಗಿನ ಮಳಲು ಬಿಸಿಯಾಗುವಂತೆ ಮಾಡಿದ್ದ. ಓಹೋ, ನಿನ್ನ ತಲೆಗೆ ಸೂರ್ಯನ ಶಾಖ ಬೀಳುತ್ತಿದೆ, ಕೆಳಗಿನಿಂದ ಮಳಲಿನ ಶಾಖವೂ ಇದೆ. ಆದುದರಿಂದಲೇ ಬಾಯಾರಿ ಕಂಗೆಟ್ಟಿರುವ ನೀನು ಸಮುದ್ರದ ನೀರನ್ನು ಕುಡಿಯುವುದಕ್ಕಾಗಿ ಬಂದಿರುವವನಿರಬಹುದೇ? ಉದಕ ಕುಡಿಯುವುದಕ್ಕಾಗೋದಿಲ್ಲ, ಬಾಯಾರಿಕೆಯನ್ನು ಹಿಂಗಿಸುವುದಕ್ಕೂ ಆಗುವುದಿಲ್ಲ. ಹಾಗಿದ್ರೆ ಕಾರಣ ಏನಿರಬಹುದು? ನೀರನ್ನು ಕುಡಿಯುವುದೇ ಉದ್ದೇಶವಾಗಿದ್ದರೆ ಕಡಲ ಬಳಿಗೆ ಬಂದ ನೀನು ಈ ರೀತಿ ಸುಮ್ಮನಿರುವುದಕ್ಕೆ ಸಾಧ್ಯವೂ ಇಲ್ಲ. ನಿನ್ನಲ್ಲಿ ವಿಶಿಷ್ಟವಾದಂತಹ ಯಾವುದೋ ಯೋಗ್ಯತೆ ಇರಬಹುದು ಎಂಬ ತರ್ಕದಿಂದ, ನಿನ್ನ ವಿಷಯವನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ಯಾರು ಏನು ಎಂಬುದಾಗಿ ಕೇಳುತ್ತಿದ್ದೇನೆ. ಯಾವನೋ ಒಬ್ಬ ದಾರಿ ಹೋಕ ಕೇಳುತ್ತಿದ್ದಾನೆ ಎಂದು ನೀನು ತಿಳಿದುಕೊಳ್ಳಕೂಡದು. ಈ ವರ್ತಮಾನ ಕಾಲದಲ್ಲಿ ವೀರನೆಂದೇ ಖ್ಯಾತನಾದವ ನಾನು. ಯಾರು ಕಷ್ಟಕ್ಕೊಳಗಾಗಿದ್ದಾರೋ ಅವರಿಗೆ ನಮ್ಮಿಂದ ಆಗುವಂತಹ ಉಪಕಾರವನ್ನು ಮಾಡಬೇಕು ಎಂಬ ಆಶೆಯುಳ್ಳವನೂ ಹೌದು.
ಪಾರ್ಥಿವರಲ್ಲಿ ನಾವು ಶ್ರೇಷ್ಠರು. ಹೌದೇ? ಆದುದರಿಂದಲೇ ಈಗ ಜನಿತವಾದ ಹ್ಮ್ ವೀರ ಪಾರ್ಥ ಎಂಬ ಹೆಸರುಳ್ಳ ಹ್ಮ್. ವ್ಯಕ್ತಿತ್ವವುಳ್ಳವನು ನಾನಾಗಿದ್ದೀನಿ. ಹ್ಮ್ ನನ್ನಲ್ಲಿ ಹೇಳಲು ಸಂಕೋಚವೂ ಬೇಕಾಗಿಲ್ಲ. ಹ್ಮ್ ಕಷ್ಟಕ್ಕೊಳಗಾದವನಾದರೆ ಅದನ್ನು ನಿವಾರಿಸ್ತೇನೆ. ಹ್ಮ್ ಅದು ಹೀಗೆ ಇರುವವನಾದರೆ ಯಾಕಿರುವೆ ಎಂಬುದನ್ನಾದರೂ ತಿಳಿಸು. ಹೇಳಬಹುದೇ? ಒಟ್ಟಿನಲ್ಲಿ ನನ್ನ ವಿಷಯದಲ್ಲಿ ಒಂದು ಕುತೂಹಲ ನಿನ್ನಲ್ಲಿ ಕೆರಳಿದೆ. ಕುತೂಹಲಿತವಾದ ಮನಸ್ಸಿಗೆ ನೀನು ಸಮಾಧಾನ ನೀಡಬಲ್ಲೆ ಎಂಬ ವಿಶ್ವಾಸದಿಂದ ಕೇಳುತ್ತಿದ್ದೇನೆ. ನನಗೂ ಅದೇ ನಿಯಮ, ಸಂಕೋಚವೇನು ಬೇಡ ನನಗೆ. ವೀರಪಾರ್ಥರ ಎಂಬುದು ತನ್ನ ಹೆಸರು ಎಂದು ಹೇಳಿಕೊಳ್ಳುತ್ತಿರುವವನೇ ಕುತೂಹಲ ಚಿತ್ತಕ್ಕೆ ಸಂಬಂಧಿಸಿದ ಒಂದು ಕ್ಷುಧೆ. ಅದು ತಣಿಯದೇ ಇದ್ರೆ ಬೇರೆ ಹಿಡಿ ಹಿಟ್ಟನ್ನು ತಂದು ಹೊಟ್ಟೆಯೊಳಗೆ ಇಟ್ಟುಕೊಂಡ್ರೂ ಏನು ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ. ನನ್ನ ವಿಷಯದಲ್ಲಿ ನಿನಗಿರುವ ಕುತೂಹಲ ಅನುಚಿತ ಎಂದು ನಾನು ಭಾವಿಸುವುದಿಲ್ಲ. ನನಗೂ ಸ್ವವಿಷಯವನ್ನು ಹೇಳಿಕೊಳ್ಳುವುದಕ್ಕೆ ಸಂಕೋಚ ಪಡಬೇಕಾದ ಸ್ಥಿತಿ ಏನೂ ಇಲ್ಲ. ಒಬ್ಬ ಕಳ್ಳನಿಗೆ, ಒಬ್ಬ ಕೊಲೆಗಾರನಿಗಾದ್ರೆ ತಾನದನ್ನು ಹೇಗೆ ಹೇಳಿಕೊಳ್ಳಿ ಎಂಬ ಸಂದೇಹ ಇದ್ದೇ ಇರ್ತದೆ, ಭಯವೂ ಇರ್ತದೆ. ನನಗದೇನಿಲ್ಲ. ಹಾಗಾದ್ರಿಂದ ಸ್ಪಷ್ಟವಾಗಿ ಹೇಳಿಬಿಡ್ತೇನಪ್ಪ. ಏನು? ಮೈಯಲ್ಲಿ ಭೌತಿಕವಾಗಿ ಒಂದು ವಾಯುವಿನ ಅಂಶ ತುಂಬಿರ್ತದೆ, ಅದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಬದುಕು ಅಂತ ಸ್ಥೂಲವಾಗಿ ಒಂದು ಹೆಸರು. ಈ ಬದುಕಿಗೆ ಮುಖ್ಯ ಆಧಾರಭೂತನಾದ ವಾಯುದೇವ ನನಗೆ ಜನ್ಮಕ್ಕೆ ಕಾರಣ ಪುರುಷ. ಪ್ರಾಣಾಪಾನಾದಿ ಪಂಚಮೂರ್ತಿಗಳನ್ನು ಹೊಂದಿದಂಥ ಆ ಪ್ರಾಣ ಮೂರ್ತಿಯಾದಂಥ ವಾಯುದೇವನ ಮಗನಾಗಿ ನನಗೆ ತಂದೆಯಿಂದ ಬಂದ ಹೆಸರೊಂದಿದೆ, ಮಾರುತಿ. ನನ್ನನ್ನು ಹೆತ್ತಬ್ಬೆ ಆ ವಾಯುವಿಗೆ ಧರ್ಮಪತ್ನಿ ಅಲ್ಲದೆ ಇದ್ರೂ ಬೇಡ, ಅಂಜನಾ ಎಂಬುದವಳ ಹೆಸರು. ತಾಯಿಯಿಂದ ಮಗನಿಗೆ ಹೆಸರು ಬರುವುದು ಸ್ವಾಭಾವಿಕ. ಆಂಜನೇಯ ಎಂಬುದು ನನ್ನ ಹೆಸರು. ಈಗೇನೋ ಹೀಗೆ ನಾನು ಸೂಕ್ಷ್ಮಾಕಾರವುಳ್ಳವನಾಗಿ ನಿನಗೆ ಕಾಣಿಸ್ತೇನೆ. ಸ್ವಯಂ ತ್ರಾಣಪೂರ್ಣನಾದಂಥ ನಾನು ಮುಖ್ಯ ಪ್ರಾಣ ಮೊದಲಾದಂಥ ಹೆಸರುಗಳಿಂದ ಸಂಬೋಧಿಸಲ್ಪಟ್ಟವನಿದ್ದೇನೆ. ಆ ಹನುಮ, ಹೀಗೆ ನನ್ನ ಸ್ಥೂಲ ರೂಪವನ್ನು ಕಂಡವರು ನನ್ನ ಮುಸುಡು ಮುಂದಾಗಿರುವುದನ್ನು ಗುರುತಿಸಿಯೋ ಏನೋ ಹನುಮಾನ್ ಎಂಬುದನ್ನೇ ಅಪಭ್ರಂಶವಾಗಿ ಹನುಮ ಅಂತ ಹೀಗೆ ಹೇಳ್ತಾರೆ. ವ್ಯಕ್ತಿಯನ್ನು ಗುರುತಿಸುವುದಕ್ಕೆ ಆಧಾರವಾಗಿ ಹೆಸರು ಒಂದೇ ಇರಬೇಕು ಅಥವಾ 111 ಇರಬೇಕು ಎಂಬ ನಿರ್ಬಂಧ ಏನೂ ಇಲ್ಲ. ಅವನ ಇಂದ್ರಿಯಗಳ ಅವಗಾಹನೆಗೆ ನಿಲುಕದಂತೆ ರೂಪಾದಿಗಳ ಆಧಾರದಿಂದ ಹೆಸರುಗಳನ್ನು ಹೇಳಬಹುದು. ಅಥವಾ ಅವನ ವ್ಯಕ್ತಿತ್ವವೇನೆಂಬುದನ್ನು ತಿಳಿದವನಂತೆ ಮರ್ಮಜ್ಜನಾದವನು ಅವನ ವ್ಯಕ್ತಿತ್ವವನ್ನೇ ಗುರುತಿಟ್ಟುಕೊಂಡು ಹೆಸರನ್ನು ಹೇಳಬಹುದು. ಹನುಮ ಎಂಬುದು ನನಗೆ ಹೆಸರಪ್ಪ. ಹನುಮನೇನೇನು? ಹೌದು, ಇದು ನಂಬಿಕೆಗೆ ಅರ್ಹವಾದಂತಹ ವಿಚಾರವೇನೂ ಅಲ್ಲ. ಯಾಕೆಂದರೆ ರಾಮಾಯಣದ ಕಥೆಯನ್ನು ಹಿರಿಯರಿಂದ ನಾವು ಕೇಳಿ ತಿಳಿದಿದ್ದೇವೆ. ಲೋಕದಲ್ಲಿ ಹನುಮಂತನ ಬಗ್ಗೆ ಏನೇನು ವ್ಯಾಖ್ಯಾನಗಳಿವೆ ಎಂಬುದನ್ನು ನಾನು ಕೇಳಿದ್ದೇನೆ. ಹೌದೇ? ಮನೋಜವಂ ಮಾರುತ ತುಲ್ಯ ವೇಗಂ. ಹೌದು ಹೌದು ಹೌದು. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ನೀನು ಹೇಳಿದ ಮಾತು ಸುಳ್ಳಲ್ಲ. ವಾತಾತ್ಮಜಂ ವಾನರಯೂಥ ಮುಖ್ಯಂ. ಆಗೋ ಇನ್ನೊಮ್ಮೆ ಹೇಳು. ಶ್ರೀರಾಮದೂತಂ ಶಿರಸಾ ನಮಾಮಿ. ಅದು ಕೊನೆಯ ಮಾತು ಬೇಕದು. ಇಲ್ಲ ಎಂದಾದರೆ ಮನಸಾ ಸ್ಮರಾಮಿ. ಮನಸ್ಸಿನಿಂದ ಸ್ಮರಿಸಿದರೂ ಸಾಕಾಗ್ತದೆ, ನಮಸ್ಕರಿಸಿದರೂ ಸಾಕಾಗ್ತದೆ.
ಆಂಜನೇಯನ ಅನುಗ್ರಹ ಸಂಪ್ರಾಪ್ತಿಸುತ್ತದೆ ಎಂಬುದನ್ನು ಕೇಳಿ ತಿಳಿದಿದ್ದೇನೆ. ಪ್ರಾಯಶಃ ಈ ಉಕ್ತಿಗಳನ್ನು ನೀನೂ ಕೇಳಿದವನಾಗಿ ಅವನ ಹೆಸರನ್ನು ಹೇಳಿದರೆ ಇವನು ತೃಪ್ತನಾಗಿ ತನಗೇನನ್ನಾದರೂ ಕೊಡಬಹುದು ಎಂಬ ಕಲ್ಪನೆಯಿಂದ ಹಾಗೆ ಹೇಳಿರಬಹುದೇನು. ದೀರ್ಘವಾದ ದೇಹವುಳ್ಳವನು, ವಜ್ರ ಶರೀರಿ, ಇಚ್ಛಾಗಮನವುಳ್ಳವನು, ಕಾಮರೂಪಿ ಇತ್ಯಾದಿಗಳನ್ನು ಹನುಮಂತನ ಬಗ್ಗೆ ನಾನು ಕೇಳಿರುವೆ. ನಿನ್ನ ಶರೀರ ಹೀಗೆ ಜೀರ್ಣವಾಗುವುದಕ್ಕೆ ಕಾರಣವೇನಯ್ಯ? ನಾನು ಕೇಳಿರುವುದಕ್ಕೂ ಇಲ್ಲಿ ಕಾಣುವುದಕ್ಕೂ ಬಹಳ ವ್ಯತ್ಯಾಸವಿದೆಯಲ್ಲ. ಓಹೋ, ಹೀಗೊಂದು ಸಂದೇಹ. ಅಯ್ಯ ವೀರಪಾರ್ಥನಾಮಕನೇ, ಸ್ಥೂಲಾವಲೋಕನಕ್ಕೆ ನಿಲುಕುತ್ತದೆ ಮೈ. ಕಣ್ಣುಗಳಿಗೆ ಕಾಣಿಸ್ತಾ ಇದ್ರೂ ಕೂಡ ಕಿವಿಗಳ ಮಟ್ಟಿಗೆ ಕೇಳಿಸ್ತದೆ ಒಬ್ಬನ ಮುಖದಿಂದ ಹೊರಟ ಧ್ವನಿ. ಹೊರಗೆ ಕಾಣಿಸುವುದಿಲ್ಲ, ಒಳಗೇ ಇರ್ತದೆ. ಆದ್ರಿಂದ ಅದಕ್ಕೆ ಅಂತಃಕರಣ ಅಂತ ಒಂದು ಹೆಸರು. ಈ ಕಾಯ, ವಾಕ್, ಮನಸ್ಸು, ಈ ತ್ರಿಕರಣಗಳ ನಡುವೆ ಕೇವಲ ಲೋಕ ವ್ಯವಹಾರದಲ್ಲಷ್ಟೇ ಪ್ರವೃತ್ತಿ ಯಾರಿಗಿದೆ ಅಂತವನು ಮೂಢನೆನಿಸುವುದಿಲ್ಲವೋ ಏನೋ. ಆದ್ರೆ ಅವನಿಗೆ ಪ್ರಪಂಚಾಸಕ್ತ ಅಂತ ಹೆಸರು. ಪ್ರಪಂಚದಲ್ಲಿ ಎಷ್ಟು ಕಾಣಿಸ್ತದೆ ಅಷ್ಟನ್ನೇ ಎಲ್ಲ ಬಗೆಗೂ ಮಾನದಂಡ ಅಂತ ನಿಶ್ಚಯಿಸಿಕೊಳ್ತಾನೆ. ನನ್ನ ತನು ಕ್ಷೀಣವಾಗಿದೆ ಅಂತ ನೀನು ತಿಳಿದಿಯಲ್ಲ. ಈ ತನುವಿಗೆ ಸಂಬಂಧಪಟ್ಟ ಆಕಾರದಲ್ಲಿ ಅದು ದೀರ್ಘವಾಗಿದ್ರೇನು, ಹ್ರಸ್ವವಾಗಿದ್ರೇನು, ಸ್ಥೂಲವಾಗಿದ್ರೇನು, ಕ್ಷೀಣವಾಗಿದ್ರೇನು, ಈಗ ಹೀಗಾಗಿದೆ ಅಂತ ನೀನು ಹೇಳುವ ಮಾತಿನಲ್ಲಿ ಒಂದು ಧ್ವನಿ ಅಡಗಿದಂತೆ ಕಂಡಿತು. ಇಂದ್ರಿಯಗಮ್ಯವಾದ ಅನುಭವವನ್ನೇ ಕೇವಲ ಜ್ಞಾನವೆಂದು ನಂಬಿಕೊಂಡವನು ನಾನಲ್ಲ. ಇದಕ್ಕಿಂತ ಹಿಂದಿರುವಂತ ದಿವ್ಯ ಶಕ್ತಿಯೇನೋ ಇದೆ ಎಂಬ ಕಲ್ಪನೆ ನನಗೂ ಇದೆ. ಅಗೋ ಹಾಗಾದ್ರಿಂದಲೇ ಈಗ ನೀನು ಹೀಗಿರುವುದೇಕೆ ಅಂತ ನೀನು ಕೇಳಿದೆ. ಆದರೆ ಸ್ಥೂಲವಾದಂತಹ ದೇಹ ಹೀಗಾಗುವುದಕ್ಕೊಂದು ಕಾರಣವನ್ನು ಕಲ್ಪಿಸಿ ಹೇಳುವುದಕ್ಕೆ ಹೊರಟಿರುವೇನೋ ಎಂಬ ಸಂದೇಹವೂ ಬರುತ್ತಿದೆ. ಇಲ್ಲ, ಕಲ್ಪನೆ ಅಲ್ವಪ್ಪ. ಮತ್ತೆ ಯಾವ ಕಾರಣದಿಂದಲೂ ಕಲ್ಪಿಸಿ ಸತ್ಯವನ್ನು ಹುಗಿದಿಟ್ಟು ಅದರ ಮೇಲೆ ಸುಳ್ಳಿನ ಮನೆಯನ್ನು ಕಟ್ಟುವುದಕ್ಕೆ ನಾನು ಅಂಥವನಲ್ವಪ್ಪ. ಅಂದರೆ ಹಿಂದೆ ಶ್ರೀರಾಮ ನಮ್ಮೊಂದಿಗೆ ಇಲ್ಲಿಗೆ ಬಂದಿದ್ದ. ಕೇಳಿದ್ದೇನೆ. ವಿಶಾಲವಾದ ಕಪಿಸೇನೆಯೊಂದಿಗೆ ಬಂದ ರಾಮನಿಗೆ ಈ ಶರಧಿಯನ್ನು ಆ ಶರದಿಗೆ ಸಂಬಂಧಿಸಿದ ನಿಯಮದ ಉಲ್ಲಂಘನೆಯಾಗದಂತೆ ದಾಟಬೇಕು ಅಂತ ಆಸೆ ಆಯಿತು. ವರುಣನೇ ಸಮುದ್ರ ಮಧ್ಯದಿಂದ ಮೇಲೆದ್ದು ಬಂದು ಮಾರ್ಗ ನಿರ್ದೇಶನವನ್ನು ಮಾಡಿದ. ದೀರ್ಘವಾದ ಸೇತು ಇದು, ಶತಯೋಜನ ವಿಸ್ತೀರ್ಣ ಅಂತ ಇದರ ಬಗೆಗೆ ವರ್ಣನೆಯ ಮಾತಿದೆ. ಇಷ್ಟು ದೀರ್ಘವಾದ ಸೇತುವನ್ನು ಕಟ್ಟುವುದು ಅಂತ ಹೇಳಿದ್ರೆ ಒಪ್ಪತ್ತಿನಲ್ಲಿ ಮುಗಿಯುವ ಕೆಲಸ ಅಲ್ಲ ಅದು. ಅದಕ್ಕಾಗಿ ನೀಲನೆಂಬ ಹೆಸರಿನ ಕಪಿ ನಾಯಕನನ್ನು ಮುಂದಿಟ್ಟುಕೊಂಡು ಶ್ರೀರಾಮಚಂದ್ರ ಯೋಚಿಸುತ್ತಿರುವಾಗ ನಳನ ಕೈಯಲ್ಲಿ ಅಂತಹ ಒಂದು ಬಲವಿದೆ ಎಂಬುದನ್ನು ವರುಣನೇ ತಿಳಿಸಿದಂತೆ ನಳನು ಸೇತು ಬಂಧಕಾರದಲ್ಲಿ ಚಾತುರ್ಯವನ್ನು ತೋರುವುದಕ್ಕೆ ಇದಕ್ಕೆ ಅವಕಾಶವಾದ ಹಾಗೆ ಎಂಬ ಭಾವನೆಯಿಂದ ಈ ಸೇತು ಬಂಧ ಕಾರ್ಯವನ್ನು ನಮ್ಮೆಲ್ಲರನ್ನು ಕೂಡಿ ಶ್ರೀರಾಮ ಮಾಡಿ ತೋರಿಸಿದ. ಆ ಕಾಲದಲ್ಲಿ ಈ ಸೇತುವನ್ನು ಕಟ್ಟುವುದಕ್ಕೆ ಬೇಕಾದಂತಹ ಗುಡ್ಡಗಳನ್ನು ಎತ್ತಿ ತರುವ ಅವಸರದಲ್ಲಿ ನಾವೆಲ್ಲ ಒಬ್ಬೊಬ್ಬನು ಮಂಡೆ ಮೇಲೆ 4-6 ಭುಜಗಳ ಮೇಲೆ 8-10 ಮೊಣಕಾಲುಗಳಿಂದ ಉರುಳಿಸುತ್ತಾ 15-20 ಹೀಗೆ ಬಹಳ ಆಯಾಸಕ್ಕೆ ಒಳಗಾಗಿದ್ದೇವೆ. ಅದರಲ್ಲಿ ಆ ಪರ್ವತಗಳನ್ನು ತರುವ ಶ್ರಮದಲ್ಲಿ ಸ್ವಲ್ಪ ನಾನೀಗ ಬಡಬಾದವನಂತೆ ನಿನಗೆ ಕಾಣಿಸ್ತೇನಷ್ಟೇ, ಬೇರೇನೂ ಇಲ್ಲ. ಸಮುದ್ರಕ್ಕೆ ನೀಳವಾದಂತಹ ಸೇತುವೆಯನ್ನು ರಚಿಸುವುದಕ್ಕಾಗಿ ಶ್ರಮಿಸಿದಂತಹ ನಿಮ್ಮ ಆ ಶ್ರಮದ ಪರಿಣಾಮವನ್ನು ಇಂದು ಈ ದೇಹದಲ್ಲಿ ಕಾಣಬೇಕಾಗಿದೆ. ಹೌದಪ್ಪ, ಹೊರಬೇಕೇನೋ ಪರ್ವತಗಳಲ್ಲಿ.
ರಾಮ ನಾವು ಆರಾಧನಾ ಮೂರ್ತಿಯಾಗಿಯೇ ತಿಳಿದುಕೊಂಡಿದ್ದೇವೆ. ಹೌದೇ? ಆತನ ಅಜ್ಞಾನವರ್ತಿಗಳಾಗಿ ಹ್ಮ್ ನೀವು ಪರ್ವತಗಳನ್ನು ಹೊತ್ತಿರೆಂದರೆ ನನಗೂ ನಂಬುವುದಕ್ಕಾಗೋದಿಲ್ಲ. ಹೇಳ? 77 ಕೋಟಿ ಕವಿನಾಯಕರು, 18 ಅರ್ಬುದ ವಾನರ ಸೇನೆ, ಇನ್ನ ಎಣಿಕೆ ಸರಿಯಾಗಿ ಇದೆ. ಒಟ್ಟಾಗಿ ಇಲ್ಲಿ ನಿಲ್ಲುವುದಕ್ಕೆ ಸ್ಥಳ ಇಲ್ಲ. ಎಲ್ಲ? ಆದರೂ ಎಲ್ಲರೂ ಒಂದಾಗಿ ಹ್ಮ್ ಕಾರ್ಯವನ್ನು ನಿರ್ವಹಿಸಿದ್ದೇವೆ, ಪರಿಣಾಮ ಹೀಗಾಯಿತು ಎನ್ನುತ್ತಿರುವೆಯಲ್ಲ. ಹ್ಮ್ ಎಲ್ಲ ಹ್ಮ್ ಶ್ರೀರಾಮನಿಗೆ ಮನಸ್ಸಿದ್ದರೆ ಹ್ಮ್ ಬಾಣಗಳಿಂದಲೇ ಸೇತುವೆಯನ್ನು ನಿರ್ಮಿಸುವುದಕ್ಕೆ ಆತ ಶಕ್ತನಾಗಿದ್ದ. ಹ್ಮ್ ಅದನ್ನೇನು ಆತ ಮಾಡಲಿಲ್ಲ. ಹ್ಮ್ ಪ್ರಾಯಶಃ ಹೀಗಿರಬೇಕು. ಹ್ಮ್ ಮರ್ಕಟರಾದಂತಹ ನಿಮ್ಮನ್ನೆಲ್ಲ ಹ್ಮ್ ಈ ಕಾರ್ಯದಲ್ಲಿ ಒಂದು ಮಾಡಿಕೊಂಡಿದ್ದೇನೆ ಎಂಬ ಭಾವ ಅವರಿಗೂ ಉಂಟಾಗಲಿ ಹ್ಮ್ ಎಂಬುದರಿಂದಲೇ ಹ್ಮ್ ಈ ರೀತಿ ಕಲ್ಮರಗಳನ್ನು ಹೊರುವುದಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಹ್ಮ್ ಇಲ್ಲವಾದರೆ ಇಂತಹ ಸೇತುವೆಯನ್ನು ನಿರ್ಮಿಸುವುದಕ್ಕೆ ಹ್ಮ್ ಸ್ವರ್ಗಲೋಕದಿಂದ ಭೂಮಿಗೆ ಬಾಣಗಳಿಂದಲೇ ಸೇತುವೆಯನ್ನು ನಿರ್ಮಾಣ ಮಾಡಿದಂತಹ ನನಗೆ ಹ್ಮ್ ಅಸಾಧ್ಯವಾದ ಕೆಲಸವೇನೂ ಅಲ್ಲ. ಆ ಒಂದು ಶರವನ್ನು ಹೂಡಿದರೆಂದಾದರೆ ಹ್ಮ್ ನೀಳವಾದ ಶತಯೋಜನದ ವಿಸ್ತೀರ್ಣಕ್ಕೆ ಶರಗಳಿಂದಲೇ ಬಾಣಗಳ ಸೇತುವೆಯನ್ನು ಮಾಡಬಲ್ಲೆ ನಾನು. ನೀವೆಲ್ಲ ಬರೇ ಮಂಗಗಳು, ಏನೂ ತಿಳುವಳಿಕೆ ಇಲ್ಲದು. ಏನಂದೆಯೋ? ಏನಂದೆಯೋ? ಏನು ಏಕೆ? ಮನುವಿನ ಸಂತಾನದಲ್ಲಿ ಹುಟ್ಟಿದವರು ಕೂಡ ಗೌರವಾರ್ಹರು ಎಂಬ ಭಾವನೆಯಿಂದ ನೀನು ಕಾಣುವುದಕ್ಕಂತೂ ಸುಂದರ ಪುರುಷ. ಈ ಸೌಂದರ್ಯ ಎಂಬ ಸಂಪತ್ತನ್ನು ಪಡೆದಿದ್ದಾನೆ. ಮಾತುಗಳು ನುಣುಪಾಗಿಯೇ ಇವೆ ಎಂಬ ಸಮಾಧಾನವನ್ನು ನಾನು ತಂದುಕೊಂಡಿದ್ರೆ ಮಾತು ಮಿತಿಯನ್ನು ಮೀರಿ ಹೊರಡುತ್ತಿದೆಯಲ್ಲ ನಿನ್ನ ಮುಖದಿಂದ. ಸ್ವರ್ಗಕ್ಕೆ ಸೇತುವನ್ನು ಭೂಮಿಯ ಆಧಾರದಲ್ಲಿ ಕಟ್ಟಬಲ್ಲೆ. ರಾಮನಲ್ಲಿ ಬಾಣವಿಲ್ಲದೆ ಇದ್ದದ್ರಿಂದ ಅಸಹಾಯಕತೆಯಲ್ಲಿ ಅಯ್ಯ ಕಪಿಗಳೇ ನನಗೊಂದು ಸೇತುವನ್ನು ಕಟ್ಟಿಕೊಡಿ ಅಂತ ನಮ್ಮನ್ನು ಪ್ರಾರ್ಥಿಸಲಿಲ್ಲ ರಾಮ. ನಮಗೆ ಕೃತಕೃತ್ಯತೆಯನ್ನು ತಂದುಡುವುದು ಅವನ ಉದ್ದೇಶ ಅಲ್ಲ. ನಮಗೆ ಕೃತಕೃತ್ಯತೆ ಬಂದಿದೆ ಎಂಬ ಮಾತು ಬೇರೆ, ಅವನಿಗೆ ಉದ್ದೇಶ ಅದಲ್ಲ. ಸಮುದ್ರವನ್ನು ದಾಟಿ ಹೋಗುವುದಕ್ಕೆ ನಳನೆಂಬವನ ಕೈಯಿಂದ ಸೇತುಬಂಧವನ್ನು ಮಾಡಿಸಬೇಕಾದ್ದೇ ನಿಯಮ. ವರುಣ ಇಷ್ಟು ಸ್ಪಷ್ಟವಾಗಿ ಈ ಮಾತನ್ನ ರಾಮನಿಗೆ ಹೇಳಿರುವಾಗ ನಳನು ತನ್ನ ಶಿಲ್ಪ ಪ್ರಾಚುರ್ಯವನ್ನು ಹೇಗೆ ತೋರಿಸಬೇಕು ಮತ್ತು ಬೇರೆ, ಅದಕ್ಕೂ ಒಂದು ಅವಕಾಶವಾಯಿತು ಎಂಬ ಒಂದು ವಿಶಾಲ ಬುದ್ಧಿ ಉಳ್ಳವನಾದ ರಾಮ ಹೀಗೊಂದು ಆಸೆಯನ್ನು ತೋರಿದ್ರೆ ಅದಕ್ಕೆ ರಾಮ ಕಪಿಗಳಿಗೆ ನಿಮ್ಮಲ್ಲಿರುವ ಸತ್ತಾಭಿವ್ಯಕ್ತಿಯತೆಗೆ ಸರಿಯಾದ ಅವಕಾಶವನ್ನು ಮಾಡಿಕೊಟ್ಟ ಅಷ್ಟೇ. ಕೃತಕೃತ್ಯತೆ ನಮಗೆ ಆ ಮೂಲಕ ಬಂದಿದೆ. ಅದೇ ಉದ್ದೇಶ. ಸೇತುವನ್ನು ಕಟ್ಟಬಲ್ಲೆಯ? ರಚಿಸಬಲ್ಲೆ. ಕಟ್ಟಬಲ್ಲೆಯ? ಕಟ್ಟುತ್ತೇನೆ. ಕಟ್ಟು ಕಟ್ಟು ಕಟ್ಟು. ಕಟ್ಟಬಲ್ಲೆನೆಂಬ ಮಾತನ್ನು ಎಷ್ಟು ಗರ್ವದಿಂದ ಎದೆಯನ್ನೆತ್ತಿ ಹೇಳುತ್ತಿರುವೆ ನೀನು. ಕಟ್ಟ ಬಾಣಗಳಿಂದ ಸೇತುವನ್ನು ಕಟ್ಟಿದ್ರೆ ಏನು? ನೀ ಕಟ್ಟಿದ ಸೇತುವನ್ನು ಮುರಿಯದಿದ್ದರೆ ನಾನು ಪ್ರಾಣಮೂರ್ತಿಯಾದಂತಹ ವಾಯುದೇವನ ಕುಮಾರನೇ ಅಲ್ಲ, ಆಂಜನೇಯನೇ ಎಂಬುದೇ ಸುಳ್ಳು. ಬೇರೆಲ್ಲಿಯೋ ಸೇತುವನ್ನು ಕಟ್ಟುವುದಕ್ಕೆ ಹೊರಟವನಲ್ಲ ನಾನು. ಶ್ರೀರಾಮಚಂದ್ರ ಎಲ್ಲಿ ಸೇತುಬಂಧ ಮಹಾಕಾರ್ಯವನ್ನು ನಡೆಸಿದ್ದನು ಅಲ್ಲಿಯೇ ಇದಕ್ಕೆ ಎಣೆಯಾದ ಸೇತುವನ್ನು ಈ ಕ್ಷಣವೇ ನಾನು ನಿರ್ಮಿಸ್ತೇನೆ. ನನ್ನಲ್ಲಿ ಪಂಥಾಹ್ವಾನವನ್ನು ನೀನು ನೀಡಿದಂತಾಯಿತು. 3 ಬಾರಿ ಸೇತುವೆಯನ್ನು ರಚಿಸ್ತೇನೆ. ನೀನು ಸೇತುವೆಯನ್ನು ಕಟ್ಟಿದರೆ ಮುರಿಯುವೆನೆಂದು ಹೇಳುತ್ತಿರುವೆ ಇಲ್ಲ? ಹೌದು. ನಿನ್ನಿಂದ ಸಾಧ್ಯವಾಗದೆ ಹೋಯ್ತೆಂದಾದರೆ 3 ಬಾರಿ ಕಟ್ಟಿದ ಸೇತುವೆಯನ್ನು ಮುರಿಯುವುದಕ್ಕಾಗದೇ ಇದ್ದರೆ ನಾನು ನೀನೇನು ಮಾಡಬಲ್ಲೆ ಎಂದು ಕೇಳಲೇಬೇಕಾಗ್ತದೆ. ನೀನು ಎಣಿಕೆ ಮಾಡಿ 3 ಕಟ್ಟಿದರೆ 3 ಸೇತುಗಳನ್ನು ಮುರಿಯುತ್ತೇನೆ. ನೀನು ಮುರಿದೆ ಎಂದಾದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಎಲ 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 ನನಗದೊಂದು ಸಾಧ್ಯವಾಗದ ವ್ಯವಹಾರ. ವಜ್ರ ಶರೀರಿ ಅಂತ ನನಗೆ ಹೆಸರು, ಆ ಹೆಸರನ್ನ ನೀನು ಹೇಳಲೇ ಇಲ್ಲ. ಈ ದೇಹವನ್ನು ಬೆಂಕಿಯಲ್ಲಿ ಬೀಳಿಸಿ ನಾನು ಹೇಗೆ ಸುಟ್ಟುಕೊಳ್ಬೇಕು, ಕಳೆದುಕೊಳ್ಬೇಕು ಹೇಳು. ಮತ್ತೇನು ಮಾಡುವೆ? ನಾನು ಇದುವರೆಗೆ ರಾಮನಿಗೆ ದಾಸನಾಗಿದ್ದವನು. ಯಾರ ಮಗನೋ, ಯಾರ ತಮ್ಮನೋ, ಯಾರ ಅಳಿಯನೋ, ಯಾರು ಹೇಗೆ ಕೇಳಿದರೂ ಕೂಡ ಶ್ರೀರಾಮನನ್ನೇ ನನ್ನ ಯಜಮಾನನ ಸ್ಥಾನದಲ್ಲಿ ಕಲ್ಪಿಸಿಕೊಂಡವನು. ಅಂತಹ ರಾಮನಿಗೆ ಅಭಿಮುಖವಾದ ದಾಸ್ಯವನ್ನು ಕೈಕೊಂಡ ನಾನು ನಿನಗೆ ದಾಸನಾಗಿರ್ತೇನೆ. ರಚಿಸ್ತೇನೆ. ಕಟ್ಟು ನೋಡ್ತೇನೆ, ನೋಡ್ತೇನೆ. ಓಹೋ, ನೋಡಿದೆ. ಈಗೋ ನಿನ್ನ ಮೊದಲನೆಯ ಸೇತು
ನನ್ನ ಪಾದದ ಧೂಳೇ ಸಾಕೋದು, ಅದರ ಸೋಂಕಿಗೆ ಈ ಸೇತು ಮುರಿದು ಬೀಳದೆ ಇರ್ತದ. ಒತ್ತದೇ ಒತ್ತಿ 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 ಮುರಿದಿದ್ದೇನೆ ನೋಡಿ ಈ ಸೇತುವನ್ನು. ಒಂದು ಹೋದರೇನು ಮತ್ತೊಂದು ನಿರ್ಮಾಣವಾಯ್ತಲ್ಲ. ಒಳ್ಳೆಯದಾಯ್ತು. ಈಗ ಎರಡನೇ ಸೇತುವನ್ನು ಈ ಪದಾಘಾತದಿಂದ ಮುರಿದು ಬೀಳುವಂತೆ ಮಾಡಿದ್ದೇನೆ. ಮೂರನೆಯ ಸೇತುವನ್ನು ನಿರ್ಮಿಸಿದ್ದೇನೆ. ಓಹೋ, ಎಲ್ಲ ಮೂರು ಅಂತ ನೀನು ಹೇಳಿದ್ರಿಂದ ಮೂರನೇ ಸೇತುವನ್ನು ನಿರ್ಮಿಸಬೇಕಾದ ಅವಶ್ಯಕತೆ ನಿನಗೆ ಬಂತು. ಈಗ ಮೂರನೇ ಸೇತುವನ್ನು ನನ್ನ ಬಾಲದ ತುದಿಯ ರೋಮ ಸಾಕು, ಆದ್ರೆ ಮೆಟ್ಟಿ ಮುರಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದುಂಟಲ್ಲ. ಈಗ ಮೂರನೇ ಬಾರಿಗೆ ಮೂರನೇ ಸೇತುವನ್ನು ಮುರಿದಿದ್ದೇನೆ. ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿದ್ದೇನೆ. ಕಪಿಯ ಚುಚ್ಚುನುಡಿಗಳನ್ನು ಸಹಿಸುವುದಕ್ಕಾಗುವುದಿಲ್ಲ. ಕೃಷ್ಣ ಕೃಷ್ಣ ಕೃಷ್ಣ. ಹೇಗೆ ಅವನು ಮುರಿಬೇಕಿದ್ದರೆ ರಾಮ ರಾಮ ಅಂತ ಹೇಳ್ತಾನೆ, ಇವ ಸೋತ ಮೇಲೆ ಬೆಂಕಿಗೆ ಹಾರುವಾಗ ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ ಇವರೊಳಗೆ. ಒಬ್ಬ ಪ್ರಾರಂಭಕ್ಕೆ ರಾಮನಾಮದಿಂದ ತೊಡಗುತ್ತಾನೆ, ಒಬ್ಬ ಕೊನೆಗೆ ಕೃಷ್ಣನಾಮವನ್ನು ಉಚ್ಚರಿಸ್ತಾನೆ. ಇಬ್ಬರು ಬೇಕಾದವರಾದ್ರಿಂದ ಕಪಟ ವೃದ್ಧ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಅಲ್ಲಿ ಪ್ರವೇಶಿಸ್ತೇನಂತೆ. ಏ ಯಾರು 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 ನಿಲ್ಲಿ 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 ನಿಲ್ಲಿ, ಏನಿದು? ಸಾವಧಾನ ಸಾವಧಾನ. ನೋಡಪ್ಪ, ಅಗ್ನಿ ಪ್ರಜ್ವಲಿಸ್ತಾ ಇದೆ, ಪ್ರದಕ್ಷಿಣೆ ಬರ್ತಾ ಇದ್ದಿ. ಅಗ್ನಿ ಪ್ರವೇಶ ಮಾಡಿ ದೇಹವನ್ನೇ ಕಳ್ಕೊಳ್ತೇನೆ ಅಥವಾ ಸುಟ್ಟು ಬೂದಿ ಮಾಡ್ತೇನೆ ಅಂತ ಹೊರಟಿದ್ದಿ. ಯಾರಪ್ಪ ನೀನು? ಎಲ್ಲಿಂದ ಬಂತು ನಿನಗೆ ಈ ಬುದ್ಧಿ? ಹೋಗ್ಲಿ ಬಿಡು ಅಯ್ಯ. ನೀನು ಒಬ್ಬ ಇಲ್ಲಿದ್ದಿ. ಹೌದು. ಇವನು ದೇಹ ತ್ಯಾಗಕ್ಕೆ ಹೊರಟಿದ್ದಾನೋ ಅಥವಾ ದೇಹ ಇವನನ್ನು ತ್ಯಾಗ ಮಾಡುತ್ತದೋ ಎಂಬುದು ಇಲ್ಲಿ ಸಮಸ್ಯೆ ಅಲ್ಲ. ಅಂತೂ ಸಾಯ್ಲಿಕ್ಕೆ ಹೊರಟಿದ್ದಾನೆ. ಅಯ್ಯ, ಎಷ್ಟು ವರ್ಷದಿಂದ ನೀನು ಬಾಡಿ ಬದುಕಿದ್ದಿ ಮುದುಕ ನೀನು ನನ್ನ ಹಾಗೆ. ಹೌದು. ಎಳೆ ಪ್ರಾಯದ ಒಬ್ಬ ಸಾಯ್ತಾನೆ ಅಂತ ಹೋಗುವಾಗ ಅದಕ್ಕೊಂದು ನಿರೋಧವನ್ನು ವಿರೋಧವನ್ನು ಪ್ರಕಟಿಸಿ ತಡೆಯದೆ ಕೂತಿದ್ದಿ. ಏನು ನಿಮ್ಮೊಳಗೆ ಏನಾದ್ರೂ ಮನಕಷಾಯ ಬಂತ? ಹೇಗೆ? ತಾನೇ ಮಾಡಿದ ಪ್ರತಿಜ್ಞೆಯಂತೆ ಅವನು ತನ್ನ ದೇಹವನ್ನು ಕಳೆದುಕೊಳ್ಳುತ್ತಾನಂತೆ. ಪ್ರತಿಜ್ಞೆ? ಹೌದು. ಪ್ರತಿಜ್ಞೆ ಮಾಡಬೇಕಿದ್ರೆ ಯಾವ ದೊಡ್ಡ ಮನುಷ್ಯ ಇವ? ಯಾರಯ್ಯ ನೀನು? ಪೂಜ್ಯರೇ, ಚಂದ್ರವಂಶೀಯನಾದ ಧರ್ಮರಾಯನ ಸಹೋದರನಾದ ಅರ್ಜುನ ಇದು ನಮಸ್ಕರಿಸುತ್ತಿದ್ದ. ಅಯ್ಯೋ, ಅರ್ಜುನ ಅಂದ್ರೆ ನೀನೇ? ಹೌದು. ನೀನು ಅರ್ಜುನ. ಅಯ್ಯ, ನೀನೇ ಯಾರೋ ಗೊತ್ತಾಗಲಿಲ್ಲ. ನಾನು ಶ್ರೀರಾಮನ ಕಾಲದಲ್ಲಿ ಅವನ ಸೇವಾಧುರಂಧರನಾಗಿ ಮೆರೆದಿದ್ದಂತ ಆಂಜನೇಯ. ಅದಿರ್ಲಿ, ನಿಮ್ಮೊಳಗೆ ನಡೆಯುವ ಸಂಭಾಷಣೆ ನೋಡಿದ್ರೆ ಮೊದಲೇ ಹೇಳಿ ಕಳಿಸಿದ್ದಾನೋ ಹೇಗೆ ಅಂತ ಹಾಗೇನಿಲ್ಲ. ಇದೀಗ ದೇವರು ಬಂದಾಗ ನಾನು ಬಂದದ್ದು. ಹೌದಪ್ಪ. ಇಲ್ಲದಿದ್ರೆ ಈ 5 ನಿಮಿಷದಲ್ಲಿ ಏನೇನೋ ಅನರ್ಥವಾಗಿ ಹೋಗ್ತಿತ್ತಪ್ಪ. ಅವನಿಗೆ ದೇಹಘಾತ ಮಾಡಿದಂತಹ ದೋಷ ಒಂದು. ಇದನ್ನು ನೋಡ್ತಾ ಕೂತು ಅದಕ್ಕೆ ಅನುಮೋದಿಸದೇ ಇದ್ರೂ ಕೂಡ ಉದಾಸೀನಾಗಿ ಇರುವುದು ನಿನಗಿದ್ದೊಂದು ದೋಷ.
ಉದಾಸೀನತೆಯು ಒಂದು ಅಪರಾಧ. ನೀನು ಚಿರಂಜೀವಿ, ಹೌದು. ಬುದ್ಧಿಮತಾಂ ವರಿಷ್ಠ. ಹ್ಮ್ ವಾನರ ಆಕೃತಿ ಇದ್ರೆ ಏನಾಯ್ತು? ಬುದ್ಧಿವಂತ ನೀನು, ಬುದ್ಧಿವಂತರಲ್ಲಿ ಶ್ರೇಷ್ಠ. ಆಮೇಲೆ ಮತ್ತೆ ಏನೇನೋ ಇದೆ. ಹೌದು. ಮನೋಜವಂ ಮಾರುತ ತುಲ್ಯ ವೇಗಂ. ಹೌದು. ಇಂತಹ ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾಗಿ ರಾಮನಿಗೊಂದು ಸಂವಾದಿ ಭಕ್ತ ಶಿರೋಮಣಿಯಾಗಿ ಇದ್ದ ನೀನು ಇದನ್ನು ನೋಡಿ ಸಹಿಸ್ತಿ ಅಂತ ಹೇಳಿದ್ರೆ ಬಹುಶಃ ಅವನನ್ನು ತಡೆಯುವುದಕ್ಕೆ ನೀನು ಸಿದ್ಧನಿಲ್ಲ. ನನಗೆ ಅವನಲ್ಲಿ ಕರುಣೆ ಹುಟ್ಟಿತ್ತು, ಮೊದಲೇ ಕರುಣೆ ಹುಟ್ಟಿತ್ತು. ಆದರೂ ಇರ್ಲಿ ಈಗ ನಾನು ಬಂದಿದ್ದೇನಲ್ಲ. ನಾನು ಬಂದಿದ್ದೀರಿ ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಈಗ ಸಾಯ್ಬೇಕಾದವರು ಸಾಯ್ಲಿ, ಬದುಕಬೇಕಾದವರು ಬದುಕಲಿ. ಈಗ ನನ್ಗೊತ್ತಿಲ್ವ ಆಂಜನೇಯ, ನೀನೀಗ ಬದುಕಬೇಕು ಅಂತ ಬದುಕೋದು ಅಲ್ಲಪ್ಪ, ಸಾಯ್ಲಿಕ್ಕೂ ಉಪಾಯ ಇಲ್ಲದೆ ಬದುಕಿ. ಆದ್ರೆ ಇವ ಸಣ್ಣ ಪ್ರಾಯದ ಹುಡುಗ, ಇವ ಈಗ ಬೆಂಕಿಗೆ ಬೀಳೋದು ಸಂಕಷ್ಟದಿಂದ ಅಲ್ವ. ಸಾಯ್ಬೇಕಲ್ಲ ಅಂತ ವ್ಯಸನ ಮಾಡಿಕೊಂಡು, ಇಲ್ಲದಿದ್ರೆ ಯಾರಿಗೋ ಕರೀತಾನಲ್ಲ ಕೃಷ್ಣ ಯದುನಾಥ ಅಂತ. ಹೌದು. ಹಾಗಾದ್ರೆ ಈ ಸಾಯುವ ಕಾಲಕ್ಕೆ ಅವ ದೇವರನ್ನು ಕೂಗಿ ಕರೀತಾನೆ ಅಂತ ಹೇಳಿದ್ರೆ ಸಾಯ್ಲಿಕ್ಕೆ ಮನಸ್ಸಿಲ್ಲ ಅಂತ ಅರ್ಥ ಅಲ್ಲ. ಅದೌದು, ಗಂಡಾಂತರಕ್ಕೆ ಸಿಕ್ಕಿದೆ. ಏನೇ ಇರ್ಲಿ, ಈಗ ನೀನು ಬುದ್ಧಿವಂತ, ಅವನು ನರಶ್ರೇಷ್ಠ, ಹೌದು, ನಾನು ಒಬ್ಬ ಮುದುಕ ಬ್ರಾಹ್ಮಣ. ಬೇರೆ ಏನೇ ಅನುಭವ ಇಲ್ಲದಿದ್ರು ಲೋಕಾನುಭವ ನನಗುಂಟಲ್ಲ. ಹೌದು. ಆದ್ರಿಂದ ನಾನು ಹೇಳಿದ್ದು ವಿಷಯ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅದು ಮಾಡುವ. ನೋಡಪ್ಪ ಪೂಜ್ಯರೇ, ಈಗ ಸಾಯ್ಲಿಕ್ಕೆ ಅವಸರ ಉಂಟು. ಇಷ್ಟೇ ಹೊತ್ತಿಗೆ ಸಾಯ್ತೇನೆ ಎಂದೇನು ಪ್ರತಿಜ್ಞೆ ಮಾಡಿ? ಸಾಯುವವ ಯಾವಾಗಲೂ ಸಾಯ್ತಾನೆ. ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾದ್ದು ಅಲ್ವಾ? ಈಗ ವಿಷಯ ಎಂತದ್ದು ಸ್ವಾಮಿನ್, ಈ ಪ್ರದೇಶಕ್ಕೆ ಬಂದಾಗ ಸೇತುಬಂಧವನ್ನು ಕಂಡು ಕುತೂಹಲಿಯಾಗಿತ್ತು. ಹೌದು. ನನ್ನ ಕುತೂಹಲವನ್ನು ನಿವಾರಿಸುವುದಕ್ಕೆ ಈತನಾಗಬಹುದು ಎಂದು ಆತನಲ್ಲಿ ಪ್ರಶ್ನಿಸಿದ್ದೆ. ನಾನು ನೋಡೋ ಹೊತ್ತಿಗೆ ಹೀಗಿರಲಿಲ್ಲ, ಸೂಕ್ಷ್ಮಾಕೃತಿಯಿಂದಿದ್ದ. ಅದವ ಯಾವ ಹೊತ್ತಿಗೆ ಯಾವ ರೂಪದಿಂದ ಇರ್ತಾನೆ ಅಂತ ಯಾರಿಗೂ ಗೊತ್ತು. ನನ್ನನ್ನು ವ್ಯಂಗ್ಯವಾಗಿ ಏನೋ ಅಪ್ರಬುದ್ಧ ಮಾತನಾಡುತ್ತಿದ್ದಾನೆ ಎಂಬ ಕಲ್ಪನೆಯಿಂದ ಸೂಕ್ಷ್ಮಾಕೃತಿಯಿಂದ ಇರುವುದಕ್ಕೆ ಕಾರಣ ಏನು ಎಂದು ಕೇಳಿದರೆ ಪರ್ವತವನ್ನು ಹೊತ್ತುದು ಎಂದ. ಸ್ವಾಭಾವಿಕ ದೇಹ ಧರ್ಮ, ಹೊತ್ತದ್ದು ಸುಳ್ಳಲ್ಲ. ಸೇತುಬಂಧವನ್ನು ಮಾಡಬೇಕಾಗಿದ್ದರೆ ಪರ್ವತವನ್ನು ಕಲ್ಲು ಮರಗಳನ್ನು ಹೊರಬೇಕಾದ್ದಿಲ್ಲ, ಬಾಣಗಳಿಂದಲೇ ರಚಿಸುವುದಕ್ಕೆ ಸಾಧ್ಯ ಎಂದೆ. ಯಾರು? ನಾನು. ನೋಡಿ 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 ನೋಡಿ, ಇದು ವಿಚಿತ್ರ. ಅಷ್ಟು ಸುಲಭದಲ್ಲೆಲ್ಲ ಒಪ್ಪಿಕೊಳ್ಳುವ ವಿಷಯ ಅಲ್ಲ ಇದು. ಹೌದೇ? ಬಾಣ ಮುಖದಿಂದ ಸೇತು ಕಟ್ಟಲಿಕ್ಕೆ ಬರ್ತದೆ. ರಚಿಸ್ತೇನೆ ಎಂದು ಹೇಳಿ. ಯಾರು? ನಾನೇ. ಹೇಳಿದ್ರೆ ತ್ರೇತಾಯುಗದ ಹಾಗಲ್ಲ ಈ ಯುಗ. ಇಲ್ಲಿ ಇರುವಂತಹ ವಿಶೇಷವಾದಂತಹ ಜ್ಞಾನಶಕ್ತಿ ಏನು ಎಂಬುದನ್ನು ನಾನು ತೋರಿಸಿಕೊಡುತ್ತೇನೆ. 3 ಬಾರಿ ಸೇತುವೆಯನ್ನು ಕಟ್ಟುತ್ತೇನೆ ಅಂತ. ಬಾಣದಿಂದ? ಹೌದು. ನೀನು ಹೇಳಿದಿ. ನೀನು ಕಟ್ಟಿದರೆ ಇದಕ್ಕೆ ಎಣೆಯಾಗಿ ಸೇತುವೆ ಇರುವುದಕ್ಕೆ ಬಿಡುವುದಿಲ್ಲ, ಮುರಿಯುತ್ತೇನೆ ಅಂತ ಹೇಳಿದೆ. ಹೌದು. ಇಷ್ಟೇ ನಮ್ಮೊಳಗಾದ ಪಂಥ. ಸರಿ, ವಾದವೂ ಆಯ್ತು, ಪ್ರತಿವಾದವೂ ಆಯ್ತು, ಮುಕ್ತಾಯವೂ ಆಯ್ತು. ನೀನು ಕಟ್ಟುತ್ತೇನೆ ಅಂತ ಹೇಳಿದೆ, ಮುರಿಯುತ್ತೇನೆ ಅಂತ ಹೇಳಿದ. ನಾನು ಬಲಿಷ್ಠವಾಗಿ ರಚಿಸಿದಂತಹ ಬಾಣಗಳ ಸೇತುವೆಯನ್ನು ನೀನು ಮುರಿದೆ ಎಂದಾದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ನಾನು ಕಲಿತುದೇ ವ್ಯರ್ಥವಾಯಿತು ಎಂದು ಹೇಳಿದೆ. ನನ್ನ ಪ್ರತಿಜ್ಞೆ ಇತ್ತದ್ರಲ್ಲಿ. ಮುರಿಯಲಾರದೆ ಹೋದರೆ ನಾನು ನಿನ್ನ ದಾಸನಾಗುತ್ತೇನೆ ಅಂತ ಹೇಳಿದೆ. ನಾನು ಅನ್ಯನಿಗೆ ದಾಸನಾಗಬಹುದೇ? ಅಲ್ಲ, ಒಂದು ರೀತಿಯಿಂದ ಇವನ ದೇಹ ತ್ಯಾಗಕ್ಕಿಂತಲೂ ಕಠಿಣವಾದಂತಹದ್ದದು ಅಲ್ವಾ? ಶ್ರೀರಾಮನ ದಾಸನಾದವನೊಬ್ಬ ನರನಿಗೆ ದಾಸನಾಗುತ್ತಾನೆ. ಅದೊಂದು ರೀತಿಯ ದೇಹ ತ್ಯಾಗದ ಹಾಗೆ. ಬದುಕಿಸತ್ತ ಹಾಗೆ. ಹೌದು. ಅಂತೂ ಪ್ರತಿಜ್ಞೆ ಕಠಿಣವಾಗಿ ಹೋಯ್ತು. ವಿಷಯ ಸಣ್ಣದಾಯ್ತು. ವಿಷಯ ಸಣ್ಣದಾಯ್ತು. ಈಗ ನೀನು ಕಟ್ಟಿದೀಯ? ನಾನು 3 ಬಾರಿ ಕಟ್ಟಿದ್ದೆ. ನೀನು? ನಾನು 3 ಬಾರಿಯೂ ಮುರಿದಿದ್ದೇನೆ. ಆದ್ದರಿಂದಲೇ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿದ್ದೆ. ನಿಲ್ಲು. ಸುಸಂಸ್ಕೃತರು, ವಿದ್ವಾಂಸರು, ಪ್ರಯತ್ನಶೀಲರು, ವಿಕ್ರಮಿಗಳು, ಜ್ಞಾನಿಗಳು ಎಲ್ಲ ಹೌದು. ಇದೀಗ ಮಾಡಿಕೊಂಡದ್ದು ಪಂಥ ಅಲ್ವಾ? ಪಂಥವೇ. ವಿಷಯ ಸೇತುವೆ ಕಟ್ಟುತ್ತೇನೆ, ಮುರಿಯುತ್ತೇನೆ ಅಷ್ಟೇ. ಪಂಥದಲ್ಲಿ ಸೋತವನು ಒಂದಲ್ಲ ಒಂದು ರೀತಿಯಿಂದ ತನಗೆ ತನ್ನ ಸಾವನ್ನು ತಂದುಕೊಳ್ಬೇಕು ಅಲ್ವಾ? ಹೌದು, ಎಲ್ಲ ಹೌದು. ಆದರೆ ಒಂದು ಕ್ರಿಯಾಲೋಪ ಉಂಟಿದ್ದು. ಯಾವುದು? ಬಾಕಿದ್ದದ್ದೆಲ್ಲ ಚಂದ ಆಯ್ತು.
ನಿನ್ನಯ ಶೌರ್ಯದ ಅಂದವನ್ನು ನೋಡಬೇಕಿಲ್ಲಿ ನಿನ್ನಯ ಶೌರ್ಯದ ಅಂದವನ್ನು ನೋಡಬೇಕಿಲ್ಲಿ ಬಂಧಿಸಿದ ಕಡವು ವಿಷಮುಖದಿಂದ ತೆಗುವ ನೀನು ಬಂಧಿಸಿದ ಕಡಮುಂದೆ ಸರಮುಖದಿಂದ ತೆಗುವ ನೀನದನು ಬಲ್ಪಿಂದಲಿ ಕವಿವರಿಯ ಮುರಿದರೆ ಕುಂದಾರಕೆಯ ಹಾಯುವುದು ಚಿತವೇ ಕವಿವರಿಯ ಮುರಿದರೆ ಕುಂದಾರಕೆಯ ಹಾಯುವುದು ಚಿತವೇ ಉಚಿತವೇ ಚಂದವಾಯಿತು ಇನ್ನೇನ ಕುದಿರಲಿಯೇ ಆ ಅಯ್ಯ, ಓ, ನೀವಿಬ್ಬರೂ ನನ್ನ ಮಾತನ್ನು ಕೇಳಬೇಕು. ಏನು? ನೀನು ಬಾಣದಲ್ಲಿ 3 ಸಲ ಸೇತು ಬಂಧನವನ್ನು ಮಾಡಿದ್ದ. ಹೌದು. ನೀನು ಮಾಡಿದ್ದರಿಂದಲೇ ಅವ ಮುರಿದಿದ್ದಾನೆ ಹ್ಮ್. ಅಲ್ವಾ? ಹಾಗಾದ್ರೆ ನೀನು ಮುರಿದಿದ್ದೀಯೋ ಅಂತ ನಾನು ಪ್ರಶ್ನೆ ಮಾಡೋದಿಲ್ಲ. ಯಾಕೆ? ಅವ ಕಟ್ಟಿದ್ದಾನೆ, ಹೌದು. ಈಗ ಇಲ್ಲಿಲ್ಲ, ಇಲ್ಲ. ಆದ್ರಿಂದ ಮುರಿದದ್ದು ಹೌದು. ಹ. ಆದರೆ ಒಂದುಂಟಪ್ಪ, ಯಾವುದು? ಯಾವುದೇ ಒಂದು ವಿಷಯಕ್ಕೆ ಹ್ಮ್. ಮೌಲ್ಯಮಾಪನ ಮಾಡೋದು ಅಂತ ಒಂದು ಪದ್ಧತಿ ಉಂಟು. ಹ್ಮ್. ಈ ಬೀದಿಯಲ್ಲಿ ಕೆಲವರು ಮಾತನಾಡ್ತಾ ಏನೇನೋ ಪಂಥ ಗಿಂಥ ಎಲ್ಲ ಮಾಡ್ತಾರೆ. ಹ್ಮ್. ಅದಕ್ಕೆ ಮೌಲ್ಯ ಇಲ್ಲ. ಹ್ಮ್. ಆ ಹೊತ್ತಿಗೆ ಬಂದ ಮಾತು ಇನ್ನು 5 ನಿಮಿಷ ಕಳೆದ್ರೆ ಮತ್ತೆ ಆ ಮಾತಿಲ್ಲ. ಹೌದು. ಆದರೆ ಆಂಜನೇಯ, ನಿನ್ನ ಮಾತು ಅಂತಂದ್ರೆ ಏನದು? ಶ್ರುತಿ ವಾಕ್ಯ ಸಮಾನ. ಓಹ್ ಓಹ್, ಪಾಂಡವರಲ್ಲಿ ಮಧ್ಯ ಪಾಂಡವನಾದಂತಹ ನೀನು ಹ್ಮ್. ಅರ್ಜುನ ಅಲ್ವಾ? ಹೌದು. ಹೌದು. ನಿನ್ನ ಮಾತು ಹಾಗೆ, ಅದು ಅಚ್ಚ ಧವಳವೇ, ಉಳಿಲೇಬೇಕಲ್ಲ. ಉಳಿಯಲೇಬೇಕು. ಆದ ಕಾರಣ ಈ ವಿಷಯಕ್ಕೆ ಮಹತ್ವ ಬಂತು ಅಂತ ನಾನು ಹೇಳೋದು. ಹಾ. ಇಲ್ಲದಿದ್ರೆ ಬಾಣದಲ್ಲಿ ಸೇತು ಕಟ್ಟಬಹುದು, ಯಾರಾದ್ರೂ ಮುರಿದು ಹಾಕಬಹುದು. ನೀವಿಬ್ಬರೂ ಮಾಡುತ್ತೇನೆ, ಮುರಿಯುತ್ತೇನೆ, ಹ್ಮ್. ಮುರಿದರೆ ಹೀಗೆ, ಮುರಿಯದಿದ್ದರೆ ಹೀಗೆ ಎಂಬುದರಿಂದ ಇದಕ್ಕೆ ಮೌಲ್ಯ ಇದೆ. ಮೌಲ್ಯ ಇದೆ. ಅಯ್ಯ, ಒಬ್ಬ ರಾಜಕುಮಾರ ಹ್ಮ್. ಏನಾದ್ರೂ ಒಂದು ಮಾತು ಹೇಳಿದ್ರೆ ಹ್ಮ್. ಅವ ಆಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕೂತೇ ಹೇಳಿದರೆ ಶಾಸನ ಅಂತ ಇಲ್ಲಲ್ಲ. ಅದೇನೂ ಇಲ್ಲ. ಏನಪ್ಪ ಆಂಜನೇಯ, ಹೌದು ಹೌದು ಹೌದು. ನೀನು ಮರದ ಬುಡದಲ್ಲಿ ಕೂತು ಮಾತನಾಡಿದ್ರು ಅದು ಶ್ರುತಿ, ಹೌದು. ಪ್ರಮಾಣ. ಹ್ಮ್. ಈಗ ದೊಡ್ಡವರಾದ ನೀವಿಬ್ಬರು ಮಾಡಿಕೊಂಡ ಈ ಪಂಥ ಇದೆಯಲ್ಲ, ಹ್ಮ್. ಪಂಥದಂತೆ ನೀವು ಮಾಡಿದ್ದೀರಿ ಅಂತ ಹೇಳ್ತೀರಿ. ಹೌದು. ಆದರೆ ನಮ್ಮ ಸನಾತನೀಯವಾದಂತಹ ಕೆಲವು ಮೌಲ್ಯಮಾಪನದ ಪದ್ಧತಿ ಉಂಟು. ಹೇಗೆ? ವೀರಪರಾಕ್ರಮಿಗಳಿಬ್ಬರು ಯಾವುದಾದ್ರೂ ಒಂದು ವಿಷಯದಲ್ಲಿ ಹ್ಮ್. ಕಪ್ಪು ಬಿಳಿ ಇಷ್ಟೇ ಚರ್ಚೆಗೆ ವಿಷಯ. ಕಪ್ಪು ಅಂತ ಒಬ್ಬ, ಬಿಳಿ ಅಂತ ಒಬ್ಬ, ಇದು ಪಂಥ ಅಂತ ಆಗಿಬಿಟ್ರೆ ಆದರೆ ಅದಕ್ಕೆ 3ನೇ ಒಬ್ಬ ಸಾಕ್ಷಿ ಬೇಕು. ಆಗಿದೆ. ಹಾ, ಹಾ, ಹಾ. ಪಂಥ ಅಂತ ಇದ್ದಿದ್ರೆ ಹೌದು ಹೌದು ಹೌದು. ಈಗ ವೈಯಕ್ತಿಕವಾದ್ರೆ ಮನಸ್ಸಾಕ್ಷಿಯ ಸಾಕು, ಹ್ಮ್. ಅಥವಾ ನಿಮ್ಮಂತಹ ಸಜ್ಜನರ ನಡತೆಗೆ ಹ್ಮ್. ಮನಸ್ಸಾಕ್ಷಿಯ ಜೊತೆಗೆ ಭಗವಂತನ ಸಾಕ್ಷಿಯೂ ಸಾಕು. ಹ್ಮ್. ಇದು ಲೋಕರೂಢಿ, ಇದು ವ್ಯವಹಾರ. ಹ್ಮ್. ಅದು ಮಾತ್ರ ಅಲ್ಲ, ಪ್ರಾಣಕ್ಕೆ ಕುತ್ತು ಬರುವಂತಹ ಪಂಥ ಇದು. ನೀನು ಪ್ರಾಣ ಕಳ್ಕೊಳ್ಳೋದು, ಅವ ನಿನ್ನ ದಾಸನಾಗೋದು, ಇದು ಎರಡೂ ಮರಣವೇ. ಆಂಜನೇಯನಿಗೂ ಮರಣ, ಅರ್ಜುನಿಗೂ ಮರಣ. ಮರಣದಂತಹ ಒಂದು ವಿಷಯಕ್ಕೆ ಕಾರಣೀಭೂತವಾದಂತಹ ಒಂದು ಪಂಥ, ಅದು ಹುಡುಗಾಟಿಕೆಯದ್ದಾದರೂ ಕೂಡ ಇಷ್ಟು ಪ್ರೌಢಮೆಯಿಂದ ನಾವು ಚಿಂತಿಸಬೇಕಾದ ವಿಷಯವಾಗಿದೆ. ಅಂತಹ ಸಂದರ್ಭಗಳಲ್ಲಿ ವೇದಕ್ಕಿಂತಲೂ ಶಾಸ್ತ್ರಕ್ಕಿಂತಲೂ ರೂಢಿ ಬಲವಾಗಿರುತ್ತದೆ ಅಲ್ವಾ? ಪಂಥ ಬೇಡೋ? ರೂಢಿಯನ್ನು ನಾವು ಉಪೇಕ್ಷಿಸಕೂಡದು. ಯಾರು ಕಂಡಿದ್ದಾರೆ? ಇಲ್ಲಿ ಸಾಕ್ಷಿ ಇರಲಿಲ್ಲವೆಂಬ ಸತ್ಯವನ್ನು ನಾನು ಅದೇ ಒಪ್ಪುತ್ತೇನೆ. ಅದೇ ಇಲ್ಲಿ ಮುಖ್ಯ ಇರೋದು. ಆವಾಗ ಕೆಲವರು ಹೇಳ್ಬೋದು, ಅವ ಕಟ್ಟಿದ್ದನ್ನು ನಾನು ನೋಡಿದ್ದೇನೆ, ಮುರಿದದ್ದನ್ನು ನಾನು ನೋಡಿದ್ದೇನೆ. ಕಕ್ಷಿ ಪ್ರತಿಕಕ್ಷಿ ಸಾಕ್ಷಿ ಆಗೋದಿಲ್ವಲ್ಲ? ಆಗುವುದಿಲ್ಲ. ಹಾಗಾದ್ರೆ ಸಾಕ್ಷಿ ಒಬ್ಬ ಬೇಕು. ಈ ಕಲ್ಪನೆಯೇ ನಮಗುಂಟಾಗ್ಲಿಲ್ಲ. ಹಾ, ಅದಕ್ಕೆ ಕಾರಣ ಉಂಟು. ಏನು? ನಿನಗೂ ಹುಡುಗಾಟಿಕೆಯಲ್ಲಿ ಬಿಸಿ ರಕ್ತದ ಅವಸರ. ನಾನು ಉದ್ವೇಗಪೂರ್ಣನಾದೆ. ಉದ್ವೇಗ ಪೂರ್ಣನೆ. ಇಲ್ಲದಿದ್ರೆ ಶ್ರೀರಾಮನ ಕುರಿತಾಗಿ ನಡೆಸಿದಂತಹ ಒಂದು ಸೇತುವಿನ ಅವಶೇಷವೂ ಕೂಡ ಇವತ್ತು ಸೇತು ಸ್ನಾನಪೂರ್ವಕವಾದಂತಹ
ಕ್ಷೇತ್ರ ಪ್ರಸಿದ್ಧಿ ಮತ್ತು ಸನ್ನಿಧಾನದಿಂದ ಕೂಡಿದ್ದು ಅಂತ ಪ್ರಸಿದ್ಧಿ. ಕ್ಷೇತ್ರದ ಬಗ್ಗೆ ಶ್ರೀರಾಮನ ಬಗ್ಗೆ ಶ್ರದ್ಧೆ ಗೌರವ ಇಲ್ಲದವನೇನು ನಾನಲ್ಲ. ಇಲ್ಲದಿದ್ರೆ ಇಲ್ಲಿ ಸ್ನಾನಕ್ಕೆ ನೀನು ಬರ್ತೀಯನಯ್ಯ. ಸೇತು ಸ್ನಾನವೇ ಅಲ್ವೋ? ಹಾಗಾದ್ರೆ ಸೇತು ಸ್ನಾನ ಅಂತ ಆದದ್ದು ಸೇತು ಕಟ್ಟಿದ್ರಿಂದ ಅಲ್ವ? ಇರುವುದರಿಂದ ಈಗ ನೀನು 3 ಅಲ್ಲ 300 ಕಟ್ಟು, ಅದು ನಾಳೆಗೆ ಸೇತು ಸ್ನಾನದ ಕ್ಷೇತ್ರವಾದೀತೋ ತೀರ್ಥವಾದೀತೋ ಆಗುವುದಿಲ್ಲ. ಏನೋ ದುಡುಕಿದೆ ಅಂತ ಸ್ಪಷ್ಟ ಆಗ್ತದೆ. ಹೌದು. ಆದ್ರಿಂದ ದುಡುಕಿ ಬಂದದ್ದು ಒಂದು ಪ್ರಮಾದ ಅಂತಲೂ ಅದಕ್ಕೊಂದು ಶಾಸ್ತ್ರ ಪ್ರಮಾಣ ಉಂಟು ಅಲ್ವಾ? ಹೌದು. ನಿನಗೂ ಅಷ್ಟೇ, ನೀನು ಮಾಡಿದಂತಹ ರಾಮಸೇವಾ ಕಾರ್ಯವನ್ನು ತೃಣವತ್ ಅಂತ ಹೇಳುವಾಗ ನಿನಗೆ ಸ್ವಾಭಿಮಾನ ಮೂಡಿದ್ದು ಸತ್ಯ. ಹೌದು. ಅಲ್ಲಿಯೂ ನೀನು ದುಡುಕಿದೆ. ಹೌದು. ಆ ಸ್ವಾಭಿಮಾನ, ಹೌದು. ಸ್ವಾಭಿಮಾನವೋ ಅಪಮಾನವೋ ಇದ್ರೆ ನೀನು ಪೂಜೆ ಮಾಡುವ ದೇವರಿಗಿರ್ಲಿ, ದಾಸನಾದ ನಿನಗೇನು ಹೌದು. ಅಲ್ವೋ? ಹೌದು. ಆದ್ರೂ ನೀನು ಸ್ವಲ್ಪ ದುಡುಕಿದಿ. ಈ ದುಡುಕಿದ್ರಿಂದ ಏನಾಯ್ತು, ಪರಿಸರದ ಮಾಲಿನ್ಯದಿಂದ ನಿಮ್ಮ ಹೃದಯಕ್ಕೂ ಮಾಲಿನ್ಯ ಬಂದದ್ದರಿಂದ ಹಿಂದು ಮುಂದಿನ ವಿಚಾರ ಇಲ್ಲದೆ ಇಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದೀರಿ. ಒಂದು ಸಾಕ್ಷಿ ಬೇಕು. ನಾನು ಹೇಳೋದು, ಈಗ ನಾನು ಬಂದದ್ದೇ ದೇವರು ಬಂದಾಗ ಆಯ್ತು. ಓಹೋ. ಯಾಕೆ? ನೀನು ಅರ್ಜುನ ದಾಸನಾಗುವುದಿದ್ರೂ ದೇವರ ಸಾಕ್ಷಿ, ಅರ್ಜುನ ಅಗ್ನಿಗೆ ಬಿದ್ದು ದೇಹತ್ಯಾಗ ಮಾಡಿದ್ರು ದೇವರ ಸಾಕ್ಷಿ. ದೇವನಿಗೆ ಸ್ವಯಂ ಸಾಕ್ಷಿ ಎಂಬ ಹೆಸರು ಇದೆಯಂತ. ಇದೆ. ಈಗ ನಾನು ಬಂದಿದ್ದೇನೆ, ಈಗ ನೀನು ಕಟ್ಟಿದ್ದ ಹೌದಲ್ವಾ? ಹೌದು. ನೀನು ಮುರಿದದ್ದು ಹೌದಲ್ವಾ? ಹೌದೇ ಹೌದು. ವಿಷಯ ಎಷ್ಟು ಸಣ್ಣದು ನೋಡಿ. ಕಟ್ಟಿದ್ದ ನಾವು, ಹೌದು. ಅವನ ಮಾತು ಪೂರೈಸಿದ್ದಾನೆ. ನೀನು ಮುರಿದಿದ್ದಿ, ಹೌದು. ನಿನ್ನ ಮಾತು ಪೂರೈಸಿದ್ದು. ಹೌದು. ಈಗ ಸಾಧಾರಣ ರಾಜಕಾರಣಿಗಳಾದ್ರೆ ಏನ್ ಹೇಳಿಯಾರು, ಅವ ಮಾಡಿದ್ದಾನೆ, ನೀನು ಮುರಿದಿದ್ದಿ, ಅಲ್ಲಿಂದ ಆಯವ್ಯಯ ಸಮಾನ ಆಯ್ತು, ಪಂಥ ಅಲ್ಲಿಗೆ ಮುಗಿದು ಹೋಯ್ತು ಅಂತ. ಆದ್ರೆ ನಾನು ಶಾಸ್ತ್ರವೇತ್ತನಾದ್ರಿಂದ ಅದಕ್ಕೆ ಒಪ್ಪುವುದಿಲ್ಲ. ಒಂದು ಕೆಲಸ ಮಾಡಿ. ಏನು 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 ಕೇಳು. ನೀನು ಇನ್ನೊಮ್ಮೆ ಮಾಡು. ಮಾಡು ನೀನಿನ್ನೊಮ್ಮೆ ಸೇತುವ ನೋಡಿದವೆ ನಾನು. ಹೌದೌದು. ಮಾಡು ನೀನಿನ್ನೊಮ್ಮೆ ಸೇತುವ ನೋಡಿದವೆ ನಾನು. ಶರದಲೆ ಹೂಡು ಬೇಗನೆ ಸತ್ತು ಬಿದ್ದರೆ ನೋಡಿ ಬರಬೇನು. ಶರದಲೆ ಹೂಡು ಬೇಗನೆ ಸತ್ತು ಬಿದ್ದರೆ ನೋಡಿ ಬರಬೇನು. ಮತ್ತೆ ಹೂಡಿ ತಿಲಕವೇ ಬೀಳಕೊಂಡವ ಮಾದರದರನ್ನು. ಒಳಗಿರು ನಾಡಿದಂತದೊಳಕ್ರಿಯರು ಹೋಗಾಡ ಮಾಡಿ ನಿನ್ನ ಕಾಯವ. ತಪ್ಪಿದರು ಹೊರಗೇಳಿ ವಿಭ್ರಮವಾದ ಕೇಳುತ್ತ. ನೋಡಿ ನೋಡಿ ನಂತರ ತಪ್ಪಿದರು ಹೊರಗೇಳಿ ವಿಭ್ರಮವಾದ ಕೇಳುತ್ತ. ಮಾಡು ನೀನಿನ್ನೊಮ್ಮೆ ಸೇತುವ ನೋಡಿದವೆ ನಾನು. ಶರದಲೆ ಹೂಡು ಬೇಗನೆ ಸತ್ತು ಬಿದ್ದರೆ ನೋಡಿ ಬರಬೇಕು. ಮಾಡು ನೀನಿನ್ನೊಮ್ಮೆ ಸೇತುವನ್ನು. ಧರ್ಮಕ್ಕೂ ಶಾಸ್ತ್ರಕ್ಕೂ ಲೋಕನೀತಿಗೂ ಬದ್ಧವಾಗುವ ತೆರದಿಂದ ಇನ್ನೊಮ್ಮೆ ನೀನು ಸೇತು ಬಂಧನ ಮಾಡಬೇಕು. ಒಂದೇ ಸಲ ಮಾಡಿದರೆ ನೀನು ಮಾಡು. ನಾನು ನೋಡಿಕೊಳ್ತೇನೆ. ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಹಾಗೆ ಅರ್ಥ ಅಲ್ಲ. ನನಗದೇ ಆ ಮಾತಿನ ಧ್ವನಿ ತಿಳಿಯಲಿಲ್ಲ. ನೀನು ಮುರಿಬೇಕೋ ಬೇಡೋ? ಹಾಗಾದ್ರೆ ನನಗೆ ಮುರಿಯುವುದಕ್ಕೆಂದು ಸೇತುವನ್ನು ಮಾಡ್ತಾನೋ? ಅಲ್ಲಲ್ಲ, ಹಾ. ಈಗ ಹಿಂದಿನದ್ದನ್ನು ಹಾ. ಮರೆತು ಅಲ್ಲಿ ಕ್ರಿಯಾಲೋಪವಂತು. ಹಾ. ಪ್ರತಿಜ್ಞೆ ಇದ್ದದ್ರಿಂದ ಹಾ. 3 ಅಲ್ಲ 300 ಸಲ ಮಾಡಿದ್ರು ಕ್ರಿಯಾಲೋಪ ಬಂತು. ಹೌದು. ಈಗ ಒಂದು ಸಂಕಲ್ಪ ಮಾಡಿ ಕ್ರಮಾಗತವಾಗಿ ಶಾಸ್ತ್ರೋಕ್ತವಾಗಿ ಹ್ಮ್. ಕರಿಷ್ಯೆ ಅಂತ ಪ್ರತಿಜ್ಞಾ ವಾಕ್ಯವನ್ನು ಹೇಳಿ ಮಾಡಿದ ಕರ್ಮಕ್ಕಲ್ಲೋ ಮಹತ್ವ ಇರೋದು. ಹೌದು. ಇದು ಸುಮ್ಮನೆ ಕಟ್ಟಿಗೆ ಉರಿಸಿದರೆ ಹೋಮ ಆಗ್ತದೆ? ಆಗೋದಿಲ್ಲ. ಹಾಗಾಗಿ ಈಗ ಪ್ರತಿಜ್ಞಾಬದ್ಧರಾಗಿ ಇಬ್ಬರು ಕಕ್ಷಿ ಪ್ರತಿಕಕ್ಷಿಗಳಾಗಿ ಮೊದಲು ಮಾಡಿದಂತಹ ಪಂಥಕ್ಕೆ ಕಾರ್ಯರೂಪವನ್ನು ಕೊಡುವುದು. ಆದ್ದರಿಂದ ಅವ ಒಮ್ಮೆ ಮಾಡಬೇಕು ಸೇತುವೆ. 3 ಸಲ ಇಲ್ಲ, 3 ಸಲ ಇಲ್ಲ, ಒಂದೇ ಸಲ. ಯಾಕೆ? ಅಲ್ಲಿಯೂ ಮತ್ತೆ ತೊಂದರೆ ಬರ್ತದೆ. 2 ಸಲನೇನು ಮುರಿದಿ, 3ನೇ ಸಲ ಮುರಿಯಲಿಕ್ಕಾಗದಿದ್ರೆ 2 ಸಲ ಅರ್ಥ ಇಲ್ಲ ಅದಕ್ಕೆ. ಒಂದೇ ಸಲ. ನಾನು ನೋಡಿಕೊಳ್ತೇನೆ ಅಂತ ಹೇಳಿದ್ದೇನು? ಅವ ಕಟ್ಟಿದ್ದನ್ನು ನಾನು ನೋಡಿಕೊಳ್ಳಬೇಕು. ಹಾಗೆ ಸಾಕ್ಷಿ ಸಹಿತತೆ. ಮತ್ತೆ ಹೇಗೆ ಕಟ್ಟಿದ್ದಾನೆ? ನಾನು ಹೇಳಿದ್ದ ಹಾಗೆ, ಅದಕ್ಕೆ ಅಪಾರ್ಥ ಇಲ್ಲ. ಅದಕ್ಕೆ ನಾನು ಅವನಿಗೆ ಹೇಳಿದ್ದು, ನೀನು ಕಟ್ಟು, ನಾನು ನೋಡಿಕೊಳ್ತೇನೆ. ನಾನು ನೋಡಿಕೊಂಡ ಮೇಲೆ ನೀನು ಮುರಿ. ಹೇಗೆ ಮುರಿಯಿತಿ ಅದು ನಾನು ನೋಡ್ತೇನೆ. ಹಾಗೆ ಅಂದ್ರೆ ಹಾಗಲ್ಲ,
ಈಗ ಮುರಿಯುವುದಂದ್ರೆ ಹೇಗೆ? ಈ ಮುರಿಯುವುದಲ್ಲಿ ಒಂದು ಕ್ರಮಾಗತ ಉಂಟು. ಬೇಕು ಬೇಕು. ದೊಡ್ಡ ಒಂದು ಶಿಲ್ಪ, ಹೌದು, ದೊಡ್ಡ ಒಂದು ದೇವಾಲಯ, ಹೌದು. ಅದನ್ನು ಮುರಿದು ಹೊಸ್ತು ಜೀರ್ಣೋದ್ಧಾರ ಮಾಡಬೇಕು ಅಂತಿದ್ರೆ ಮುರಿಯುವುದಕ್ಕೂ ಒಂದು ಕ್ರಮ ಇಲ್ವೋ? ಹೌದು, ಅದಕ್ಕೊಂದು ಶಾಸ್ತ್ರ ಉಂಟು. ಆದ ಕಾರಣ ಈ ವಾಸ್ತು ಶಿಲ್ಪದಲ್ಲಿ ಹಳತನ್ನು ತೆಗೆಯುವುದಕ್ಕೂ ಒಂದು ಶಾಸ್ತ್ರ. ಆದ್ರಿಂದ ಅವ ಕಟ್ತಾನೆ, ನಾನು ನೋಡಿಕೊಳ್ತೇನೆ, ನೀನು ಮುರಿಬೇಕು, ಹೇಗೆ ಮುರಿಯುತ್ತಿ ಅಂತ ನಾನು ನೋಡಿಕೊಳ್ತೇನೆ. ಆವಾಗ ನೀವು ತೊಡಗಿಟ್ಟದ್ದುಂಟಲ್ಲ, ಹೌದು, ಅದಕ್ಕೊಂದು ಅರ್ಥ ಬಂತು. ಮೊದಲದೊಂದು ಅಭ್ಯಾಸ ಅಂತ ಇಟ್ಟುಕೊಳ್ಳ ಅಲ್ವಾ? ಈಗ 3 ಸಲ ಕಟ್ಟಿದವನಿಗೆ 4ನೇ ಸಲ ಕಟ್ಟಲಿಕ್ಕೆ ಈಗ ಒಂದು ಹಿಡಿತ ಬಂತು. ಈಗ ಬಿಲ್ಲು ಬಾಣ ಹಿಡಿತ ಅಭ್ಯಾಸ, ಮುರಿದು ಆಗುವಾಗ ನಿನಗೂ ಅಭ್ಯಾಸ ಆಯ್ತು. ಮತ್ತೆ ಇನ್ನೊಂದುಂಟು, ಕಟ್ಟುವ ಅಭ್ಯಾಸ ಬಹಳ ಕಷ್ಟದ್ದಷ್ಟೇ ಹೊರತು ಆಂಜನೇಯ ಒಬ್ಬ ಕಟ್ಟಿದ್ದನ್ನು ಮುರಿಯುವುದು ಒಂದು ದೊಡ್ಡ ಕೆಲಸ ಅಲ್ಲಲ್ಲ, ದೊಡ್ಡ ಕೆಲಸ ಅಲ್ಲ. ಆದ್ರೆ ಅರ್ಜುನ ಕಟ್ಟಿದ ಸೇತುವನ್ನು ಮುರಿಯುತ್ತಾನೆ. ನನಗೆ ಅರ್ಥ ಆಗ್ತದೆ. ಹಾಗೆ ಒಪ್ಪಿಗೆ ನಿಮ್ದು ಏನು? ಆಂಜನೇಯ ಸಮ್ಮತಿಸಿದ ಎಂದಾದರೆ ಈ ಕ್ಷಣವೇ ನಾನು ನಿರ್ಮಾಣ ಮಾಡಬೇಕು. ಹೌದಲ್ಲ? ಅವನಲ್ಲಿ ಸಾಮರ್ಥ್ಯವಿದ್ರೆ ನೀವು ಹೇಳಿದಂತೆ 4ನೇ ಬಾರಿ ಒಂದು ಸೇತು ನಿರ್ಮಾಣ ಅವನಿಂದ ಆಗಲಿ. ನೀನು ಹೇಗೆ ಮುರಿಯುತ್ತಿ ಅದು ಮತ್ತೆ ಅವ ಹೇಗೆ ಕಟ್ತಾನೆ ಅಂತ. ಹೌದು ನೋಡಿ, ನಿಮಗೆ ನಾವು ನಮಸ್ಕರಿಸಿದ್ದೇನೆ. ನನ್ನ ಉತ್ಸಾಹ ಮತ್ತೆ ಹೆಚ್ಚುತ್ತಿದೆ. ನನ್ನ ಸತ್ವವೇನು ಎಂಬುದನ್ನು ಕಳೆಗಳಿಂದಲೇ ನಿರ್ಮಾಣಗೊಂಡ ಈ ಸೇತುವೆಯನ್ನು ಕಂಡು ಆತನು ಅರ್ಥ ಮಾಡಿಕೊಳ್ಬೇಕು. ಬೇಕು. ತೆಗೆದಷ್ಟು ಮುಗಿಯದ ಬಾಣಗಳುಳ್ಳ ಒತ್ತರಿಕೆಯಿಂದ ಅಕ್ಷಾಸ್ತ್ರವನ್ನೇ ತೆಗೆದು ಸೇತು ನಿರ್ಮಾಣ ಮಾಡ್ತೇನೆ ನೋಡಿ. ಅದಕ್ಕೋ ನಾನು ಹೇಳಿದ್ದೆ ಹೇಗೆ ಸಾಕ್ಷಿ. ಹೌದು, ಅವ ಕಟ್ಟಿದ್ದಕ್ಕೆ ಮಾತ್ರ ಸಾಕ್ಷಿ ಅಲ್ಲ, ಮತ್ತೆ ಹೇಗೆ ಕಟ್ಟಿದ್ದಾನೆ ಅಂದ್ರೆ ಇನ್ನೊಬ್ಬನಿಗೆ ಮುರಿಯಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಷ್ಟು ಬುನಾದಿಯನ್ನು ಸೃಷ್ಟಿಸಿ ಕಟ್ಟಿದ್ದಾನೋ, ಯಾಕೆ ಅದು ನಿನಗೆ ಮುಖ್ಯ. ಹೌದು ಹೌದು, ಭದ್ರ ಬುನಾದಿಯಲ್ಲಿ ಕಟ್ಟಿದ ಸೇತುವೆಯನ್ನು ಆಂಜನೇಯ ಮುರಿದ ಅಂತಂದ್ರಲ್ವ ದೊಡ್ಡ ಹೆಸರು. ಹೌದು, ಬರೀ ನೀರಿನಲ್ಲಿ ಬಾಣವನ್ನು ತೇಲ ಬಿಟ್ಟ, ಅದು ಸಂಕದ ಹಾಗೆ ಕಂಡಿತು. ಆಂಜನೇಯ ಒಂದು ಮುಟ್ಟಿದ, ಅದು ಮುರಿದು ಹೋಯ್ತು. ಅದು ಆದ್ರಿಂದ ಒಮ್ಮೆ ಇಲ್ಲಿಂದ ಅಲ್ಲಿಯವರೆಗೆ ನೀನು ಮುರಿಯುವುದಕ್ಕಿಂತ ಮೊದಲು ನಾನೇ ನಡೆದು ನೋಡ್ತೇನೆ. ಓಹೋ, ಈಗ ಮುರಿಯುವ ಸೇತುವೆ ಅವ ಕಟ್ಟಿದ್ದು, ಆದ್ರೆ ಜನರಿಗೂ ಇದರ ಮೇಲೆ ನಡೆದು ಹೋಗ್ಲಿಕ್ಕಾಗುತ್ತದೋ ಇಲ್ಲೋ ಅಷ್ಟು ಬೇಡವಾ? ಬೇಕು. ಈಗ ಅರ್ಜುನನ್ನು ಬಿಟ್ರೆ ಈ ಕಾಲದಲ್ಲಿ ಬಾಣದಿಂದ ಸೇತುವೆ ಯಾರು ಕಟ್ಟುತ್ತಾರೆ ಅಂತ ಹುಡುಕಲಿಕ್ಕೆ ಸಾಧ್ಯ ಉಂಟು. ಹುಡುಕಿದ್ರೆ ಆಗ್ತದ. ನನ್ನ ಜೀವಮಾನದಲ್ಲಿ ಇದೊಂದು ಅಪೂರ್ವ ಅಲ್ವಾ? ಅವತ್ತು ನೀವೆಲ್ಲ ದಾಟಿ ಹೋಗಿದ್ದೀರಿ ಸೇತುವೆಯನ್ನು. ಹೌದು. ಈಗ ಯಾರು ದಾಟಿ ಹೋಗಿದ್ದಾರೆ? ಯಾರು ಹೋಗಲ್ಲ. ಕಟ್ಟಿದ್ದಾನೆ, ಮುರಿದಿ. ಅದಕ್ಕೆ ಮನುಷ್ಯರಿಗೂ ನಡೆದು ಹೋಗ್ಲಿಕ್ಕೆ ಆಗ್ತದೋ ಆ ಕಡೆಗೆ ಅಂತ ಒಂದು ನೋಡಬೇಕು. ನೋಡಿದ್ರೆ ಸಾಲದು, ಅದು ಹೇಗೆ ನಿಲ್ಲಿಸಿದ್ದಾನೆ ಈ ಸಂಕವನ್ನು ನೋಡಬೇಕು, ತಿಳಿಯಲೇಬೇಕು. ಆವಾಗ ನಾನು ನೀರಲ್ಲಿ ಮುಳುಗಬೇಕೋ ಬೇಡ? ಇಂತಹ ಸೇತುವನ್ನು ಆಂಜನೇಯ ಮುರಿದರಂತೆ ಮುಂದೆ ಅಲ್ವಾ? ನನಗೂ ಒಂದು ಘನತೆ ಬರ್ತದೆ. ಹಾಗಾದ್ರೆ ಸ್ವಲ್ಪ ಸಮಯ ಬೇಕಿಲ್ಲ. ನಾನು ಇಲ್ಲಿಂದ ತುದಿಗೆ ಹೋಗಬೇಕು, ನೀರಿನಲ್ಲಿ ಮುಳುಗಬೇಕು, ನೀರಿನಲ್ಲಿ ಮುಳುಗಿ ಆಮೇಲೆ ನಾನು ಹೂ ಅಂತ ಹೇಳಬೇಕು. ಗೊತ್ತಾಯ್ತಾ? ಅರ್ಥವಾಯ್ತು. ಹೂ ಅಂತ ಕೆಲವು ಸಮಯ ನಾನು ಸಮುದ್ರದಲ್ಲಿ ಮುಳುಗಿದವನೇ ಹೇಳಿದೆ. ಯಾಕೆ ಹೇಗೂ ನಿಮ್ಮ ಲೆಕ್ಕದಲ್ಲಿ ನನಗೊಂದು ಸೇತು ಸ್ನಾನ ಆಯ್ತೋ ಇಲ್ಲೋ, ನನ್ನ ಹೂಂಕಾರ ಕೇಳುವಾಗ ನೀನು ಮುರಿಯುವುದಕ್ಕೆ ಸಿದ್ಧನಾದ್ರೆ ಗಟ್ಟಿ ಮುರಿ. ಒಳ್ಳೆ ಸಾಧ್ಯ ಇದ್ರೆ ಮುರಿ, ಆಯ್ತು. ಸಾಧ್ಯ ಇಲ್ಲದಿದ್ರೆ ನನ್ನನ್ನು ಕರಿ. ಸ್ವಾಮಿ ಮುರಿಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಸಾಧ್ಯವಾಗದೇ ಇದ್ರೆ. ಈಗ ಯಾವುದೇ ಒಂದು ಮಾತುಗಾರಿಕೆಯಲ್ಲಿ ನಾಳೆ ಒಂದು ಸಂದೇಹಕ್ಕೆ ಒಂದು ನಂದು ಕ್ರಮ ಹಾಗೆ ಮುಟ್ಟಿದ ಕೆಲಸವನ್ನು ಪೂರ್ಣ ಮಾಡಬೇಕು. ಹಾಗೆ ಒಪ್ಪಿಗೆಯ? ಒಪ್ಪಿಗೆ. ಹಾಗಾದ್ರೆ ಆಂಜನೇಯ ಇದು ಆ ತುದಿಗೆ ಹೋಗ್ತೇನೆ, ಅಲ್ಲಿಯೇ ಮುಳುಗುತ್ತೇನೆ. ಈಗ ಹಾಗಲ್ಲ. ಈಗ ಆಂಜನೇಯ ಹೇಗೂ ಸೋಲುವ ಜನ ಅಲ್ಲ. ಅರ್ಜುನಿಗೆ ಅವ ದಾಸನಾದರೂ ಅರ್ಜುನಿಗೂ ಲಾಭ, ಲೋಕಕ್ಕೂ ಲಾಭ, ನನಗೂ ಲಾಭ. ಆಂಜನೇಯನಿಗೆ ಏನೂ ನಷ್ಟ ಇಲ್ಲ. ಆದ್ದರಿಂದ ಏನು ಮಾಡೋದು? ಈಗ ಅರ್ಜುನನ್ನು ಬದುಕಿಸಲೇ ಸರಿ. ನಾನು ಮತ್ತೊಮ್ಮೆ ನನ್ನ ಸಂಕಲ್ಪ ಮಾತ್ರದಿಂದ ಕೂರ್ಮಾಕೃತಿಯನ್ನು ತಾಳಿಕೊಂಡು
ಅರ್ಜುನ ಕಟ್ಟಿದಂತಹ ಸೇತುವೆಗೆ ಭದ್ರವಾದಂತಹ ಬಲವನ್ನು ನೀರಿನಿಂದ ಒಳಗಿಂದ ಕೊಟ್ಟು ಬಿಡ್ತೇನೆ. ಏನಾಗ್ತದೋ ನೋಡುವ. ಸಿದ್ಧನಾಗಿದ್ದೇನೆ. ಈಗ ಈ ಸೇತುವನ್ನು ಕ್ಷಣಾರ್ಧದಲ್ಲಿ ಮೂರಿಂದ ಪುಡಿ 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 ಎಲ್ಲ ನನ್ನ ಕಾಲು ಒತ್ತಿ ನೋಡಿದೆ, ಬಾಲವನ್ನು ಮೇಲೆ ಕೆತ್ತಿ ಅಪ್ಪಳಿಸಿ ನೋಡಿದೆ. ಈ ಸೇತು ಒಂದು ಅಂಗುಲದಷ್ಟಾದರೂ ಅಲುಗುವುದೇ ಇಲ್ಲವಲ್ಲ. ರಾಮ ರಾಮ ರಾಮ. ರಾಮಭಕ್ತನು ಯಾವುದನ್ನು ಕೈಕೊಂಡರೂ ಆ ಕಾರ್ಯದಲ್ಲಿ ಸೋಲವನಿಗಿಲ್ಲ ಅಂತ ಒಂದು ಪ್ರಸಿದ್ಧಿ ಇತ್ತು ಈ ಪ್ರಪಂಚದಲ್ಲಿ. ಪ್ರಭೋ ಸೀತಾಪತೆ ಶ್ರೀರಾಮ, ನಿನ್ನ ಭಕ್ತನಾಗಿದ್ದು ನನಗೆ ಕಾರ್ಯದಲ್ಲಿ ಸೋಲು ಬಂದಿತೆಂದರೆ ರಾಮ ರಾಮ ರಾಮ, ನಾನೇ ನಿನಗೆ ಅಪವಾದವನ್ನು ತಂದಿಟ್ಟಾಗ ಆಯಿತು ದೇವರೇ. ರಾಮ ಭಕ್ತನೆಂಬುದು ನನಗೆ ಬಂದಿರುವ ಬಿರುದು. ಈ ಬಿರುದನ್ನು ಕಳೆದುಕೊಂಡು ನಾನು ವ್ಯರ್ಥ ಜೀವನನಾದೆ. ಈ ದೇಹ ತ್ಯಾಗವನ್ನು ಮಾಡಬೇಕಂದ್ರೆ ಅದು ನನಗೆ ಅಸಾಧ್ಯವಾದ ವ್ಯವಹಾರ. ಉಳಿಸಿಕೊಳ್ಳಬೇಕು ಅಂದರೆ ಏನಾಗಿ ಉಳಿಸಿಕೊಳ್ಳಬೇಕು ನಾನು ನನ್ನನ್ನು? ರಾಮ ರಾಮ, ನಿನ್ನ ಭಕ್ತ ನಿನಗೊಂದು ಅಪವಾದವನ್ನು ತಂದ ಪ್ರಭೋ. ಓ ರಾಮಚಂದ್ರ. ಇಲ್ಲ 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 ಇಲ್ಲ, ನನ್ನ ಭಕ್ತರು ಯಾವಾಗಲೂ ನಾಶ ಹೊಂದುವುದಿಲ್ಲ, ಕ್ಷೀಣ ಹೊಂದುವುದಿಲ್ಲ. ಆಂಜನೇಯ, ಓ ಯಾರು ನೋಡು. ಓ ಹೋ ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಭ್ರಾತಾ ರಾಮೋ ಮತ್ಸಗ ರಾಮಚಂದ್ರ, ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳು, ರಾಮಾರ್ಧನ್ಯ ದೈವಂ ನೈವ ಜಾನಿ ನ ಜಾನಿ, ರಾಮಾರ್ಧನ್ಯ ದೈವಂ ನೈವ ಜಾನಿ ನ ಜಾನೆ. ರಾಮ 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 ದಯಾನಿಧೇ ಶ್ರೀರಾಮ, ಕೋದಂಡಪಾಣೆ ಶ್ರೀರಾಮ, ಕರುಣಾಮಯ ಶ್ರೀರಾಮ, ಕಮಲದಳಾಯತ ನೇತ್ರ ಶ್ರೀರಾಮ. ಈ ಧನುಷ್ಕೋಟಿಯಲ್ಲಿ ಇನ್ನು ಮುಂದೆ ಸಖ್ಯರಾಗಿ ಮುಂದಿನ ಧರ್ಮ ಕಾರ್ಯಕ್ಕೆ ಆಂಜನೇಯ ಸಹಿತ ಅರ್ಜುನಿಗೆ ವಿಕ್ರಮ ಬಂದು ಧರ್ಮ ಸಂಸ್ಥಾಪನೆ ಆಗಲಿ. ನಿಮಗೆ ಮಂಗಲವಾಗಲಿ, ಶುಭವಾಗಲಿ. ಆಗಲಿ ಪಾರ್ಥ. ಮಂಗಳಂ ಶ್ರೀ ಕೃಷ್ಣನಿಗೆ, ಗೋಪಾಲ ಕೃಷ್ಣಗೆ, ಶ್ರೀರಾಮಚಂದ್ರಗೆ ಮಂಗಳಂ, ಶುಭ ಮಂಗಳಂ, ಜಯ ಮಂಗಳಂ, ಮಂಗಳಂ